Welcome back, students. Today in this session we will learn about how to create the different parts of a knuckle joint and then how to assemble them. For that reason, first you need to create a new assembly model using ANSI metric or isometric, and I will select this isometric assembly ASM, then click OK. Now you will enter into assembly modeling workbench. So here in this case, let us see, it is still opening. Now it has opened. The assembly workbench has opened now. Now here you need to insert components. For that you have to click this insert button, and then you have to this file explorer will open. Here I want to assemble knuckle joint, therefore open this knuckle joint folder. You have to create a such folder on wherever you want, the convenient location in your computer. You have to create a folder like this. In this folder you have to store all your parts of knuckle joint. So let us open this knuckle joint folder. So here we have got all the parts here. First of all, I will have to place all the necessary parts here which are necessary for knuckle joint. The first one is I need the fork end, so I will move that here. So it has already came. Now I will have to move this eye end here. You can zoom it a little bit like this. You have to move this eye end here. We have moved the eye end. Then we have to move the this collar, then fork end, knuckle joint, then punit collar, tapered pin, fork end, collar part is this, and then knuckle joint ASM, no, pin, this knuckle pin you have to move here. So you have got the pin here. Then you have to take the collar part here, somewhere here. Then you have to move this tapered pin part also. So I have dragged from this folder. I have held it left button ಇಂದ ನಾನು ಏನು ಮಾಡಿದೆ, ಮೌಸ್ದ ಲೆಫ್ಟ್ ಬಟನ್ನ ಇದ್ರ ಮೇಲೆ ಇಟ್ಕೊಂಡು ಪ್ರೆಸ್ ಮಾಡಿ ಜಗ್ಗಿ ಏನು ಮಾಡಿದೆ, ಈ ವಿಂಡೋದಲ್ಲಿ ಎಲ್ಲನೂ ಹಾಕಿದ್ದೀನಿ. ಇದು ಮೊದಲನೇ ಸ್ಟೆಪ್. ಈಗ ಅಸೆಂಬಲ್ ಮಾಡೋದು ಈಸಿ. ಅದಕ್ಕಿಂತ ಮೊದಲು ನಾವು ಈ ಪಾರ್ಟ್ಗಳನ್ನು, ಈ ಫೋರ್ಕ್ ಎಂಡನ್ನು, ಈ ಐ ಎಂಡನ್ನು, ಈ ಪಿನ್ನನ್ನು, ಈ ಕಾಲರನ್ನು ಮತ್ತು ಈ ಟೇಪರ್ ಪಿನ್ನ ಯಾವ ಥರ ಮಾಡ್ತಾರೆ ಅನ್ನೋದನ್ನು ಫಸ್ಟು ನೋಡೋಣ. ಪಾರ್ಟ್ ಮಾಡಲಿಂಗಿಗೆ ಹೋಗಬೇಕು. ಅದಕ್ಕೆ ಏನು ಮಾಡಬೇಕು, ನಾವು ಈ ಪಾರ್ಟ್ನ ಡಬಲ್ ಕ್ಲಿಕ್ ಮಾಡಿದ್ರೆ ನೀವೇನು ಮಾಡ್ತೀರಾ, ಫಸ್ಟ್ ಇದನ್ನು ಸೇವ್ ಮಾಡಬೇಕು. ಸೇವ್ ಮಾಡೋಣ. ಆ್ಯಸ್ ಇದೇನಿದು ನಕಲ್ ಜಾಯಿಂಟ್ ಅಲ್ವಾ, ನಕಲ್ ಜಾಯಿಂಟ್ ಅಂತ ಸೇವ್ ಮಾಡ್ತೀನಿ. ನಕಲ್ ಜಾಯಿಂಟ್ _LMS ಅಂತ ನಾವು ಇದನ್ನು ಸೇವ್ ಮಾಡೋಣ. ಸೇವ್ ಮಾಡಿ ಈಗ ಏನಾಗುತ್ತೆ, ಈಗ ಆ ಪಾರ್ಟು ಓಪನ್ ಆಗುತ್ತೆ. ಈ ಪಾರ್ಟ್ ಇದೆಯಲ್ಲ, ಈ ಪಾರ್ಟ್ ಏನಾಗುತ್ತೆ ನೋಡಿ, ಓಪನ್ ಆಗಿದೆ ಇವಾಗ ಅಲ್ವಾ. ಸೊ ಇದನ್ನು ಹೇಗೆ ಮಾಡೋದು ನೋಡಿ. ಮೊದಲಿಗೆ ನಾನೇನು ಮಾಡಿದ್ದೀನಿ ನೋಡಿ, ಈ ಥರ ಸ್ಕೆಚ್ ಹಾಕಿದ್ದೀನಿ. ನಾನೇನು ಮಾಡಿದ್ದೀನಿ, ಈ ಥರ ಸ್ಕೆಚ್ ಹಾಕಿದ್ದೀನಿ. ಸೊ ಇಲ್ಲೆಲ್ಲ ಡೈಮೆನ್ಷನ್ಸ್ಗಳನ್ನ ನಾನು ಮಾಡಿದ್ದೀನಿ, ನೀವು ನೋಡ್ಕೋಬೋದು. ನಾನು ಮೊದಲಿಗೆ ಏನು ಮಾಡಿದ್ದೀನಿ, ಇಷ್ಟು ಪಾರ್ಟ್ನ ಮಾತ್ರ ನೋಡಿ, ಇಷ್ಟು ಪಾರ್ಟ್ನ ಮಾತ್ರ ಮಾಡಿದ್ದೀನಿ. ಆಮೇಲೆ ಇದನ್ನು ಈ ಕಡೆ ಮಿರರ್ ಮಾಡಿದ್ದೀನಿ. ಸ್ಕೆಚ್ ಮಾಡಬೇಕಾದಾಗ ಇದನ್ನು ಎಲ್ಲನೂ ಶೇರ್ ಮಾಡಿಲ್ಲ ನಾನು. ಇಷ್ಟು ಪಾರ್ಟ್ ಮೇಲಿನ ಪಾರ್ಟ್ ಮಾಡಿದ್ದೀನಿ, ದೆನ್ ಅದನ್ನು ಈ ಕಡೆ ರಿವರ್ಸ್ ಮಿರರ್ ಮಾಡಿದ್ದೀನಿ, ಅಥವಾ ಲೋವರ್ ಪಾರ್ಟ್ ಮಾತ್ರ ಮಾಡಿದ್ದೀನಿ, ಮೇಲೆ ಮಿರರ್ ಮಾಡಿದ್ದೀನಿ. ಇಲ್ಲ ನೀವು
ಇಲ್ಲಿ ಈ ಪಾರ್ಟಿಂದ ನೋಡಿ ಇದನ್ನು ಫುಲ್ ಈ ಪ್ರೊಫೈಲ್ನ ನೀವು ಈ ಥರ ಮಾಡ್ಕೋಬೋದು. ಸೊ ಇಲ್ಲಿ ಏನು ಅಂದರೆ ಡಿಸ್ಟೆನ್ಸು ನೋಡಿ ಎಲ್ಲ ಕೊಟ್ಟಿದ್ದೀನಿ ನಾನು. ಈ ರೇಡಿಯಸ್ ನಿಮಗೆ ಬೇಕು ಅಂತಂದರೆ ಎಷ್ಟಾಗುತ್ತೆ ನೋಡಿ, ಇಲ್ಲಿ ಇದು 80 ಇದೆ ಅಲ್ವಾ, ಈ ರೇಡಿಯಸ್ ಎಷ್ಟಾಗುತ್ತೆ ಅಂತ ನೋಡಿದ್ರೆ ಡೈಮೆನ್ಷನ್ ಮಾಡಿ ನೋಡೋಣ. ನೋಡಿ ಈ ರೇಡಿಯಸ್ ಎಷ್ಟಾಗುತ್ತೆ, ಇದು 30 ಇದೆ, ಮತ್ತು ಈ ರೇಡಿಯಸ್ ಎಷ್ಟಾಗುತ್ತೆ ನೋಡೋಣ, ಇದು 13 ಇದೆ ಅಲ್ವಾ. ಸೊ ಈ ಥರ ನೀವೊಂದು ಪ್ರೊಫೈಲ್ ಹಾಕಬೇಕು. ಪ್ರೊಫೈಲ್ ಹಾಕ್ಕೊಂಡು ಆದಮೇಲೆ ಇದನ್ನ ನೀವೇನು ಮಾಡಬೇಕು ಅಂದರೆ ಎಕ್ಸ್ಟ್ರೂಡ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಸ್ಟೆಪ್ ಏನು ಅಂತ ನೋಡೋಣ. ನೋಡಿ ಫಿನಿಶ್ ಮಾಡಿದ್ದೀನಿ. ನೆಕ್ಸ್ಟ್ ಸ್ಟೆಪ್ ಏನು ಅಂತಂದರೆ ನೋಡಿ ಇಲ್ಲಿದೆ ಪ್ರೊಟ್ರೂಷನ್ ಅಂತಿದೆ, ಇದನ್ನು ಕ್ಲಿಕ್ ಮಾಡಿ ಪ್ರೊಟ್ರೂಷನ್ ಎಷ್ಟು ಲೆಂಗ್ತ್ ನೋಡೋಣ. ನೋಡಿ ಈ ಲೆಂಗ್ತ್ ಸ್ಟೆಪ್ ಇದೆ ನೋಡಿ, ಎಕ್ಸ್ಟೆಂಡ್ ಸ್ಟೆಪ್ ಇಲ್ಲಿ ಹೋದರೆ ನಮ್ಗೆ ಗೊತ್ತಾಗುತ್ತೆ ಎಷ್ಟು ಅಂತ. ನೋಡಿ 26 mm ಇದೆ. 26 mm ಡಿಸ್ಟೆನ್ಸ್ನ ನೀವು ಎಕ್ಸ್ಟ್ರೂಡ್ ಮಾಡಿದ್ದೀರಾ. ಇದಾದಮೇಲೆ ಎಸ್ಕೇಪ್ ಹೊಡೀರಿ. ಎಸ್ಕೇಪ್ ಹೊಡಿ. ಅದಾದಮೇಲೆ ಇದನ್ನು ಸೊ ನಾನೀಗ ಮತ್ತೆ ವಾಪಸ್ ಅದೇ ಪಾರ್ಟ್ಗೆ ಹೋಗೋಣ. ಸೊ ನಾನು ಎಕ್ಸ್ಟ್ರೂಡ್ ಮಾಡಿದ್ದೀನಿ. ಅದಾದಮೇಲೆ ಮತ್ತೆ ಸ್ಕೆಚ್ ಹಾಕಿದ್ದೀನಿ. ನೋಡಿ ಏನು ಮಾಡಿದ್ದೀನಿ, ಈ ಟಾಪ್ ಎಡ್ಜನ್ನು ತೊಗೊಂಡಿದ್ದೀನಿ, ಅದ್ರ ಮೇಲೆ ಈ ಥರ ಸ್ಕೆಚ್ ಹಾಕಿದ್ದೀನಿ. ನೋಡಿ ಈ ಥರ ನಾನು ಸ್ಕೆಚ್ ಹಾಕಿದ್ದೀನಿ. ಏನಂದರೆ ಒಂದು ಸರ್ಕಲ್ ಹಾಕಿದ್ದೀನಿ. ಅದರ ಡೈಮೆನ್ಷನ್ ಎಷ್ಟು ಅಂತಂದರೆ 40 mm ಡೈಮೆನ್ಷನ್ ಇದು ಒಂದು ಸರ್ಕಲ್ ಹಾಕಿದ್ದೀನಿ. ಅದನ್ನು ನಾನು ಏನು ಮಾಡಿದ್ದೀನಿ, ನೆಕ್ಸ್ಟು ಪ್ರೊಟ್ರೂಷನ್ ಮಾಡಿದ್ದೀನಿ. ಎಷ್ಟು ಪ್ರೊಟ್ರೂಷನ್ ಮಾಡಿದ್ದೀನಿ ಅಂತ ನೋಡೋದನ್ನು ಗೊತ್ತಾಗುತ್ತೆ ಇಲ್ಲಿ. ನೋಡಿ ಸ್ಕೆಚ್ 2 ಇದು ಪ್ರೊಟ್ರೂಷನ್ ನಾನು ಮಾಡಿದ್ದೀನಿ. ಈ ಡೈಮೆನ್ಷನ್ ನೀವು ನೋಡ್ಬೋದು ಎಷ್ಟು ಪ್ರೊಟ್ರೂಷನ್ ಮಾಡಿದ್ದೀನಿ ಅಂತ. ನೋಡಿ ಇಲ್ಲಿ ತೋರಿಸ್ತಾ ಇದೆ ಅದು. ನೋಡಿ 17 mm ಪ್ರೊಟ್ರೂಷನ್ ನಾನು ಮಾಡಿದ್ದೀನಿ. ಇದಾದಮೇಲೆ ನಾನೇನು ಮಾಡಿದ್ದೀನಿ, ಮತ್ತೆ ಈ ಸ್ಕೆಚ್ಚನ್ನು ನಾನು ನೋಡಿ ಹಾಕ್ಕೊಂಡಿದ್ದೇನೆ. ಈ ಥರ ಒಂದು ಪ್ರೊಫೈಲ್ನ ನಾನು ಹಾಕ್ಕೊಂಡಿದ್ದೇನೆ. ಇದನ್ನು ನಾನು ಇನ್ಕ್ಲೂಡ್ ಮಾಡ್ಕೊಂಡಿರ್ತೇನೆ. ಸರ್ಕಲ್ ಅದನ್ನು ಇನ್ಕ್ಲೂಡ್ ಮಾಡ್ಕೊಂಡಿರ್ತೇನೆ. ಈ ಪ್ರೊಫೈಲ್ನ ಏನು ಮಾಡಿರ್ತೇನೆ, ಕಟ್ ಮಾಡಿರ್ತೇನೆ. ನೀವು ಡೈಮೆನ್ಷನ್ ನೋಡ್ಕೋಬೋದು ಬೇಕಿದ್ರೆ. ಸೊ ಇದ್ರದ್ದು ರೇಡಿಯಸ್ಸು 20 ಇದೆ, ಮತ್ತು ಇದ್ರ ಡೈಮೆನ್ಷನ್ನು 26 ಇದೆ. ಇದು ಡೈಮೆನ್ಷನ್ನು 7.10 ಇದೇನು ನಡೀತದೆ. ಈ ಡೈಮೆನ್ಷನ್ ಮಾಡ್ಕೋಬೇಕು ನೀವು. ಈ ಥರ ಸ್ಕೆಚ್ ಒಂದು ಹಾಕೋಬೇಕು ಆ ಪ್ರೊಫೈಲ್ ಮೇಲೆ. ಆಮೇಲೆ ಏನು ಮಾಡಿದ್ದೀನಿ ನಾನು, ಕಟ್ ಮಾಡಿದ್ದೀನಿ ನೋಡಿ. ಆಮೇಲೆ ಏನು ಮಾಡಿದ್ದೀನಿ ಅಂತಂದರೆ ನೋಡಿ ಏನು ಮಾಡಿದ್ದೀನಿ ನಾನು, ಈ ಸ್ಕೆಚ್ ಆದಮೇಲೆ ನೋಡಿ ಕಟ್ಔಟ್ ಮಾಡಿದ್ದೇನೆ. ಕಟ್ಔಟ್ ಥ್ರೂ ಔಟ್ ಮಾಡಿದ್ದೀನಿ ನೋಡಿ, ಫುಲ್ ಸ್ಕೆಚ್ ಮಾಡಿದ್ದೀನಿ ಕಟ್ಔಟು. ಆಮೇಲೆ ಏನು ಮಾಡಿದ್ದೀನಿ, ರೌಂಡ್ ಅಂದರೆ ಈ ರೌಂಡ್ ಮಾಡಿದ್ದೇನೆ. ಆ ರೇಡಿಯಸ್ ಎಷ್ಟು ಅಂತಂದರೆ ಡೆಫಿನಿಷನ್ಗೆ ಹೋದರೆ ನಿಮ್ಗೆ ಗೊತ್ತಾಗುತ್ತೆ. ನೋಡಿ ರೇಡಿಯಸ್ಸು 24 ಇದೆ. 24 ರೇಡಿಯಸ್ ಈ ಕಡೆ ಮತ್ತು ಆ ಕಡೆ ಏನು ಮಾಡಿದ್ದೀನಿ ನೋಡಿ, ಇಲ್ಲಿ ಈ ರೇಡಿಯಸ್ ಇದೆ ನೋಡಿ. ಇದನ್ನು ಆ ಕಡೆ ಈ ಕಡೆ ಎರಡು ಎಡ್ಜನ್ನು ನಾನು ಏನು ಮಾಡಿದ್ದೇನೆ, ಫಿಲೆಟ್ ಮಾಡಿದ್ದೇನೆ. ಅದರ ರೇಡಿಯಸ್ ಎಷ್ಟು 24 ಇದೆ. ಯೂಸಿಂಗ್ ದಿಸ್ ರೌಂಡ್ ಕಮಾಂಡ್. ಈಗ ಫಿನಿಶ್ ಮಾಡೋಣ. ನೋಡಿ ಎರಡು ಕಡೆ ಮಾಡಿದ್ದೇನೆ ಅಲ್ವಾ. ಅದಾದಮೇಲೆ ಏನು ಮಾಡಿದೆ ನಾನು, ಈ ಕಟೌಟ್ ಆಯಿತು, ರೌಂಡ್ ಆಯಿತು. ಈ ಸ್ಕೆಚ್ ಮತ್ತೆ ಇಲ್ಲಿ ಹಾಕಿದ್ದೇನೆ ನೋಡಿ, ಈ ಸ್ಕೆಚ್ ಹಾಕಿದ್ದೇನೆ. ಇದು ಪಿನ್ ಡಯಾಮೀಟರ್ ಎಷ್ಟಿರ್ತದೆ ಅಷ್ಟರದ್ದು ಒಂದು ಹೋಲ್ ಹಾಕಬೇಕು. ನಾವು ಡೈಮೆನ್ಷನ್ ಮಾಡೋಣ ಗೊತ್ತಾಗುತ್ತೆ ನಿಮಗೆ. ಇದು 20 ಡಯಾಮೀಟರ್ ಇದೆ ಅಲ್ವಾ, ಇದರದ್ದು ನಾನೊಂದು ಸರ್ಕಲ್ ಹಾಕ್ಕೊಂಡಿದ್ದೇನೆ. ಅದಾದಮೇಲೆ ಏನು ಮಾಡ್ತೇನೆ, ನಾನು ಇದನ್ನು ಥ್ರೂ ಔಟ್ ಕಟ್ ಮಾಡ್ತೇನೆ. ಫಿನಿಶ್ ಮಾಡಿದ್ದೇನೆ. ಇದಾದಮೇಲೆ ಏನು ಮಾಡಿದ್ದೀನಿ ನಾನು, ಇಲ್ಲಿ ಕಟ್ಔಟ್ ಮಾಡಿದ್ದೀನಿ ನೋಡಿ, ಕಟ್ಔಟ್ ಮಾಡಿದ್ದೇನೆ. ಕಟ್ಔಟ್ ಎಷ್ಟು ಮಾಡಿದ್ದೇನೆ ನೋಡಿ, ಕಟ್ಔಟ್ ಎಷ್ಟು ಮಾಡಿದ್ದೇನೆ, ಇಷ್ಟು ಫುಲ್ ಮಾಡಿದ್ದೇನೆ. ಅದಾದಮೇಲೆ ಏನು ಮಾಡಿದ್ದೀನಿ ನಾನು, ಮಿರರ್ ಮಾಡಾಕಿದ್ದೀನಿ. ಸೊ ನಾನು ಮೇಲೆ ಫಸ್ಟ್ ಮಾಡಿದ್ದೇನೋ ಇಷ್ಟು ಪಾರ್ಟ್ ಮಾಡಿದೆ. ಇಷ್ಟು ಪಾರ್ಟ್ ಮಾಡಿದ ಮೇಲೆ ಈ ಸರ್ಕಲ್ನ ಹಾಕ್ಕೊಂಡೆ. ಅದಾದಮೇಲೆ ಇಲ್ಲೆಲ್ಲ ನಾನೇನು ಮಾಡಿದೆ, ಇಲ್ಲೊಂದು ಪ್ರೊಫೈಲ್ ಹಾಕ್ಕೊಂಡು ಕಟ್ ಮಾಡಾಕಿದೆ. ಅದಾದಮೇಲೆ ಇಲ್ಲಿ ನಾನು ಫಿಲೆಟ್ ಮಾಡಿದೆ, ಆ ಕಡೆ ಫಿಲೆಟ್ ಮಾಡಿದೆ. ಇಷ್ಟು ಪಾರ್ಟ್ನ ಏನು ಮಾಡಿದೆ ನೋಡಿ, ಮಿರರ್ ಮಾಡ್ತಾಯಿದ್ದೀನಿ ನೋಡಿ. ಸೊ ಇದು ಮಿರರ್ ಆಗಿದೆ. ಇಷ್ಟು ಇಲ್ಲೇನು ಮೇಲೆ ಪಾರ್ಟ್ ಮಾಡಿದೆ ಅದನ್ನು ಕೂಡ ಈ ಎಕ್ಸಿಸ್ ಗುಂಟ ಏನು ಮಾಡಿದೆ, ಮಿರರ್ ಮಾಡಿದೆ. ಇಲ್ಲಿ ತೆಗೆದೆಲ್ಲ ಆಲ್ ದೀಸ್ ಫೀಚರ್ಸ್ ಇಲ್ಲಿ ಬಂದಿದೆ. ಮತ್ತೆ ಏನು ಮಾಡಿದ್ದೇನೆ ನಾನು,
ಈ ಹೋಲ್ ಇತ್ತಲ್ವ ಅದನ್ನು ಮೊದಲು ಸೆಲೆಕ್ಟ್ ಮಾಡ್ಕೊಂಡಿರಲಿಲ್ಲ, ನೀವು ಸೆಲೆಕ್ಟ್ ಮಾಡ್ಕೋಬೋದು. ಸೊ ಅದನ್ನು ಕೂಡ ಏನು ಮಾಡಿದ್ದೀನಿ, ಮಿರರ್ ಮಾಡಿದ್ದೀನಿ, ಅದು ಕಟ್ಟಾಗಿದೆ. ಮತ್ತು ರೌಂಡ್ 3 ನೋಡಿ, ಇಲ್ಲಿ ಇದನ್ನೇ ಏನು ಮಾಡಿದ್ದೀನಿ ನಾನು ಅಂತಂದರೆ ನೋಡಿ, ಇಲ್ಲಿ ಡೆಫಿನೇಷನ್ ನೋಡಿ ಗೊತ್ತಾಗುತ್ತೆ. ಈ ಕಡೆ ನಾನು ಏನು ಮಾಡಿದ್ದೇನೆ, ರೌಂಡ್ ಮಾಡಿದ್ದೇನೆ. ಅದು ರೇಡಿಯಸ್ ಎಷ್ಟಿದೆ ಅಂದರೆ 15 ಇದೆ ನೋಡಿ. ಸೊ ಇಲ್ಲಿ ಮಾಡಿದ್ದೇನೆ. ಅದನ್ನು ಕೂಡ ನಾವು ಏನು ಮಾಡ್ಬೋದು, ಆಮೇಲೆ ಈ ಕಡೆನೂ ಕೂಡ ಮಾಡ್ಕೋಬೋದು ನೀವು. ಸೊ ಅದನ್ನು ರೌಂಡ್ ಮಾಡಿದ್ದೇನೆ ಎರಡೂ ಕಡೆ ನೋಡಿ, ಇಲ್ಲೂ ಮಾಡಿದ್ದೇನೆ, ಕೆಳಗಡೆನೂ ಕೂಡ ರೌಂಡ್ ಮಾಡಿದ್ದೇನೆ. ಅದಾದಮೇಲೆ ಸ್ಕೆಚ್ 5 ನಾನೇನು ಮಾಡಿದ್ದೇನೆ, ಇಲ್ಲಿ ಈ ಭಾಗದಲ್ಲಿ ಏನು ಮಾಡಿದ್ದೇನೆ, ಒಂದು ಸ್ಕೆಚ್ ಹಾಕಿದ್ದೇನೆ. ಅದು ಏನಿದೆ, ರೆಕ್ಟ್ಯಾಂಗಲ್ ಆಗಿದೆ, ಸಾರಿ ಇದು ಒಂದು ಹೆಕ್ಸಾಗಾನ್ ಆಗಿದೆ. ಈ ಹೆಕ್ಸಾಗಾನ್ ನಾನು ಈ ಥರ ಹಾಕಿದ್ದೇನೆ. ಈ ಫೇಸ್ಗಳು ಇದಕ್ಕೆ ಎಕ್ಸಾಕ್ಟ್ಲಿ ಅಟ್ಯಾಚ್ ಆಗೋ ಥರ ನಾನು ಏನು ಮಾಡಿದ್ದೇನೆ, ಒಂದು ಹೆಕ್ಸಾಗಾನನ್ನು ಹಾಕಿದ್ದೇನೆ. ಸೊ ಅದರ ಡೈಮೆನ್ಷನ್ಸು ನಿಮಗೆ ನೀವು ಕ್ಲಿಕ್ ಮಾಡಿ ಸುಮ್ಮನೆ ಎಳೆದ್ರೆ ಸಾಕು. ಈ ಕಮಾಂಡ್ ತೊಗೊಂಡು ನೋಡಿ, ಈ ಕಮಾಂಡ್ ತೊಗೊಂಡು ನೀವು ಅಲ್ಲೊಂದು ಹೆಕ್ಸಾಗಾನ್ ಬರ್ತಾವೆ, ಹೆಕ್ಸಾಗಾನ್ ತೊಗೊಂಡು ನಾವು ಇಲ್ಲಿಂದ ಇಟ್ಕೊಂಡು ಸೆಂಟರ್ ಪಾಯಿಂಟ್ ಕ್ಲಿಕ್ ಮಾಡಿ ಇಲ್ಲಿಗೆ ಎಳೆದ್ರೆ, ಈ ಲೈನ್ ತಗ ಎಳೆದ್ರೆ ಸಾಕು, ನಿಮಗೆ ಸಿಗುತ್ತೆ. ಸೊ ಇದನ್ನು ನಾವು ಹಾಕೋಬೇಕು ಹೆಕ್ಸಾಗಾನನ್ನ. ಹೆಕ್ಸಾಗಾನ್ ಹಾಕೊಂಡ್ಮೇಲೆ ನಾವು ಮಾಡಬೇಕು, ಇವಾಗ ಇದನ್ನು ಎಕ್ಸ್ಟ್ರೂಡ್ ಮಾಡಬೇಕಾಗತ್ತೆ ನೆಕ್ಸ್ಟು. ಸೊ ನಾನೇನು ಮಾಡಿದ್ದೇನೆ, ಫಿನಿಷ್ ಮಾಡ್ತೇನೆ. ಫಿನಿಷ್ ಮಾಡಿದ್ಮೇಲೆ ನೋಡಿ, ಇಲ್ಲಿ ಪ್ರೊಟ್ರೂಷನ್ ಮಾಡಿದ್ದೇನೆ. ಅದು ಎಷ್ಟು ಡಿಸ್ಟೆನ್ಸು ಅಂತಂದರೆ, ಸೊ ಅದು ಎಷ್ಟು ಡಿಸ್ಟೆನ್ಸು ಅಂತ ನೋಡೋಣ. ಪ್ರೊಟ್ರೂಷನ್ ಫಿನಿಷ್ ಮಾಡಿರಿ. ಇಲ್ಲಿ ನೋಡೋಣ ಏನು ಅಂತಂದರೆ, ಸ್ಕೆಚ್ ಇದೆ, ನಮ್ಮ ಸ್ಕೆಚ್ ಬೇಡ, ಪ್ರೊಟ್ರೂಷನ್ ಬೇಕಲ್ವ. ಪ್ರೊಟ್ರೂಷನ್ಗೆ ಹೋಗಿ ಅಲ್ಲಿ ಡೆಫಿನಿಷನ್ಗೆ ಹೋಗಿ ನೋಡಿ, ಹೇಳ್ತಾ ಇದೆ 35 ಡಿಸ್ಟೆನ್ಸ್ ನಾನು ಇಲ್ಲಿ ಏನು ಮಾಡಿದ್ದೇನೆ, ಎಕ್ಸ್ಟ್ರೂಡ್ ಮಾಡಿದ್ದೇನೆ. ಅದಾದಮೇಲೆ ನಾನೇನು ಮಾಡಿದ್ದೇನೆ, ಮತ್ತೆ ಇನ್ನೊಂದು ಸ್ಕೆಚ್ ಹಾಕಿದ್ದೇನೆ ಒಂದು ಸರ್ಕಲ್ಗೋಸ್ಕರ. ಆ ಸರ್ಕಲ್ ಡಯಾಮೀಟ್ರ್ ಎಷ್ಟು ನೋಡೋಣ. ಇಲ್ಲಿ ಇನ್ನೊಂದು ಸರ್ಕಲ್ ಹಾಕಿದೆ ನಾನು, ಅದರ ಡೈಮೆನ್ಷನ್ ಎಷ್ಟು ನೋಡೋಣ. ಅದರ ಡೈಮೆನ್ಷನ್ ಎಷ್ಟು ಅಂತಂದರೆ, ಅದು ಡೈಮೆನ್ಷನ್ 20 ಇದೆ. ಸೊ ಆ 20 ಡೈಮೆನ್ಷನ್ನು ಮತ್ತು ಈ ಸರ್ಕಲ್ಲು ಮತ್ತು ಈ ಸರ್ಕಲ್ದು ಸೆಂಟರ್ಗಳು ಒಂದೇ ಆಗಿರಬೇಕು, ಆ ಥರ ಮಾಡ್ಕೊಂಡಿದ್ದೇನೆ. ಅದಾದಮೇಲೆ ನಾನೇನು ಮಾಡಿದ್ದೇನೆ, ಅದನ್ನು ಮತ್ತೆ ಎಕ್ಸ್ಟ್ರೂಡ್ ಮಾಡಿದ್ದೇನೆ. ಫಿನಿಷ್ ಮಾಡೋಣ. ಎಕ್ಸ್ಟ್ರೂಡ್ ಮತ್ತೆ ಮಾಡಿದ್ದೇನೆ ನೋಡಿ, ಇಲ್ಲಿ ನೋಡಿ ಪ್ರೊಟ್ರೂಷನ್ ಇದೆಯಲ್ವ, ಈ ಡೈಮೆನ್ಷನ್ ಎಷ್ಟು ನೋಡೋಣ. ಈಗ ನಮ್ಗೆ ಇಲ್ಲೇ ಗೊತ್ತಾಗ್ತಾ ಇದೆ ನೋಡಿ, 30 ಇದೆ ನೋಡಿ, 30 mm ನಾನು ಈ ಕಡೆ ಪ್ರೊಟ್ರೂಷನ್ ಮಾಡಿದ್ದೇನೆ. ಈ ಥರ ಇಷ್ಟೆಲ್ಲ ಮಾಡಿದಾಗ ನಿಮಗೇನಾಗುತ್ತೆ, ಈ ನಕಲ್ ಜಾಯಿಂಟು ಇದು ಫೋರ್ಕ್ ಎಂಡು ನಿಮಗೆ ಬರುತ್ತೆ. ಅದಾದಮೇಲೆ ಈಗ ನಾವು ನೆಕ್ಸ್ಟು ಏನು ಮಾಡೋಣ, ಇನ್ನೊಂದು ಮೇಜರ್ ಪಾರ್ಟ್ ಇದೆ, ಇದು ಐ ಎಂಡ್ ಅಂತ ಇದೆ. ಇದನ್ನು ಯಾವ ಥರ ಮಾಡಿದ್ದೇನೆ ಅದನ್ನು ನೋಡೋಣ. ಇದನ್ನು ನೀವು ಡಬಲ್ ಕ್ಲಿಕ್ ಮಾಡಿದ್ರೆ ನೀವು ಪಾರ್ಟ್ ವರ್ಕ್ ಬೆಂಚ್ಗೆ ಹೋಗ್ತೀರಾ, ಅಲ್ಲಿ ನೀವು ಇದನ್ನು ನೋಡ್ಕೋಬೋದು ನೋಡಿ. ಈಗ ನಾನು ಈ ವರ್ಕ್ ಬೆಂಚ್ಗೆ ಹೋದೆ, ಇದನ್ನು ಸ್ವಲ್ಪ ಪ್ಯಾನ್ ಮಾಡೋಣ. ಸೊ ಇಲ್ಲಿ ಇಟ್ಕೊಳ್ಳೋಣ, ಇದು ಪ್ಯಾನ್ ಕಮಾಂಡ್ ತೊಗೋಣ. ಇದನ್ನು ಸ್ವಲ್ಪ ಇಲ್ಲಿ ಸೆಂಟ್ರಿಗೆ ಬರ್ತಾರೆ ನೋಡೋಣ, ಸ್ವಲ್ಪ ಜೂಮ್ ಮಾಡ್ಕೊಳ್ಳೋಣ, ಮತ್ತು ಪ್ಯಾನ್ ತೊಗೊಳ್ಳೋಣ. ಈಗ ನಿಮ್ಗೆ ಕಾಣ್ತಾ ಇದೆಯಲ್ವಾ. ಈಗ ನಮಗೆ ನೋಡಿ, ಮೊದಲೇದು ಏನು ಮಾಡಿದ್ದೀನಿ, ಸ್ಕೆಚ್ ಹಾಕಿದ್ದೇನೆ. ಇಲ್ಲಿ ಹಾಗೆ ಈ ಥರ ಸ್ಕೆಚ್ ಹಾಕಿದ್ನಲ್ಲ, ಈ ಪ್ರೊಫೈಲನ್ನು ಒಂದು ಸ್ಕ್ವೇರ್ ಹಾಕಿದ್ನಲ್ಲ, ಅದೇ ಥರ ಇಲ್ಲೊಂದು ಸ್ಕ್ವೇರ್ ಇದೆ ನೋಡಿ, ಅದನ್ನು ನಾನು ಹಾಕ್ಕೊಂಡಿದ್ದೇನೆ. ಸ್ಕೆಚ್ಚು ಅದತ್ತು ಎಡಿಟ್ಗೆ ಹೋದರೆ ನಿಮ್ಗೆ ಗೊತ್ತಾಗುತ್ತೆ ಏನೇನು ಡೈಮೆನ್ಷನ್ಸು ಅಂತ. ಸೊ ಮೊದಲಿಗೆ ನಾನು ಏನು ಮಾಡಿದ್ದೇನೆ, 55 ಉದ್ದ ಮತ್ತು ಅಗಲ ಎಷ್ಟಿರಬೇಕು, ಇದು ಹೈಟ್ ಎಷ್ಟಿರಬೇಕು ಅಂತ ನೋಡೋಣ. ಹೈಟು 26 ಡೈಮೆನ್ಷನ್ ಇರುವುದು. ಸೊ ಈ ಥರ ಒಂದು ರೆಕ್ಟ್ಯಾಂಗಲ್ ನಾವು ಫಸ್ಟ್ ಹಾಕೋಬೇಕು. ಹಾಕೊಂಡಾದಮೇಲೆ ಅದನ್ನು ಪ್ರೊಟ್ರೂಡ್ ಮಾಡಬೇಕು, ಅಂದರೆ ಎಕ್ಸ್ಟ್ರೂಡ್ ಮಾಡಬೇಕು. ಆ ಎಕ್ಸ್ಟ್ರೂಡ್ ಡೈಮೆನ್ಷನ್ ಎಷ್ಟಿದೆ ನೋಡೋಣ. ಎಕ್ಸ್ಟ್ರೂಡ್ ಡೈಮೆನ್ಷನ್ ಎಷ್ಟಿದೆ ಇಲ್ಲಿದೆ, ಪ್ರೊಟ್ರೂಷನ್ ಅಂತಿದೆಯಲ್ಲ, ಇದನ್ನು ಕ್ಲಿಕ್ ಮಾಡಿ ಈ ಡೆಫಿನೇಷನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನೋಡಿ. 26 mm ಇಲ್ಲಿ ಎಷ್ಟಿತ್ತು, ಇಲ್ಲೂ ಅಷ್ಟೇ ಇತ್ತಲ್ವ, 26 mm ಇತ್ತು. ಸೊ ಅದೇ ಸೇಮ್ 26 mm ಡಿಸ್ಟೆನ್ಸ್ನ ನಾವು ಎಕ್ಸ್ಟ್ರೂಡ್ ಮಾಡಬೇಕಾಗತ್ತೆ. ಎಕ್ಸ್ಟ್ರೂಡ್ ಮಾಡಬೇಕಾಗುತ್ತೆ, ನಿಮಗೆ ಬಾಕ್ಸ್ ಸಿಗುತ್ತೆ. ಬಾಕ್ಸ್ ಸಿಕ್ಕಾದ್ಮೇಲೆ ಮತ್ತೆ ನಾನೇನು ಮಾಡಿದೆ, ಇಲ್ಲೊಂದು ರೌಂಡ್ ಸ್ಕೆಚ್ ಹಾಕಿದ್ನಲ್ಲ, ಸರ್ಕಲ್ ಹಾಕಿದ್ನಲ್ವ, ಅದೇ ಥರನಾಗಿ ಇಲ್ಲಿ ಮತ್ತೆ ಸ್ಕೆಚನ್ನು ಹಾಕಬೇಕಾಗುತ್ತೆ ನೋಡಿ. ಹಾಕಿದ್ದೀನಿ ಸ್ಕೆಚನ್ನ. ಇದು ಡೈಮೆನ್ಷನ್ ಮತ್ತು ಇದು ಡೈಮೆನ್ಷನ್ಸ್ ಎಲ್ಲ ಒಂದೇ. ಒಂದ್ಸಲ ನೋಡೋಣ ಎಷ್ಟಿದೆ ಡೈಮೆನ್ಷನ್ ಅಂತ. ಸರ್ಕಲ್ ಡೈಮೆನ್ಷನ್ ಎಷ್ಟಿದೆ, ಸೊ ನಿಮ್ಗೆ ಗೊತ್ತಾಗ್ತಾ ಇದೆ. ಡೈಮೆನ್ಷನ್ನು ನೋಡಿ, ಒಂದು ಸೆಕೆಂಡ್ ಇದೆ, 40 ಇದೆ. ಆ ಡಿಸ್ಟೆನ್ಸ್ ಎಲ್ಲಿಂದ ಎಲ್ಲಿಗೆ ಅಂದರೆ, ಈ ಎಜ್ಜಿಂದ ಈ ಸರ್ಕಲ್ ಸೆಂಟ್ರಲ್ಲಿದೆ, ಈ ಎಜ್ಜಿಂದ 20 mm ಒಳಗಡೆ ಇದೆ.
ಈ ಥರ ಹಾಕೋಬೇಕು ನೀವು. ಆಮೇಲೆ ಅದನ್ನು ಪ್ರೊಟ್ರೂಡ್ ಮಾಡಬೇಕಾಗತ್ತೆ ಅಥವಾ ಎಕ್ಸ್ಟ್ರೂಡ್ ಮಾಡಬೇಕಾಗತ್ತೆ. ಫಿನಿಷ್ ಮಾಡಿ ಎಕ್ಸ್ಟ್ರೂಡ್ ಮಾಡಬೇಕು ನೋಡಿ. ನೆಕ್ಸ್ಟು ಸ್ಕೆಚ್ 3 ಹಾಕಿದ್ದೀನಿ. ಇದನ್ನು ಮತ್ತೆ ನಾನೇನು ಮಾಡಿದ್ದೇನೆ, ಪ್ರೊಟ್ರೂಷನ್ ಮಾಡಿದ್ದೇನೆ ನೋಡಿ. ಪ್ರೊಟ್ರೂಷನ್ ಎಷ್ಟು ಮಾಡಿದ್ದೇನೆ ನೋಡೋಣ. ಪ್ರೊಟ್ರೂಷನ್ ಎಷ್ಟು ಮಾಡಿದ್ದೇನೆ ಅಂದರೆ 26 mm. ಈ ಡಿಸ್ಟೆನ್ಸ್ ಇದೆಯಲ್ಲ, ಇದೆಷ್ಟಿದೆ, 26 mm ಇದೆಯಲ್ವಾ. ಸೊ 26 mm ನಾನು ಮತ್ತೆ ಏನು ಮಾಡಿದ್ದೇನೆ ನೀವು ನೋಡ್ಬೋದು ಇಲ್ಲಿ ನೋಡಿ, 26 mm ಇದೆ. ಆ ಥರ ಮಾಡಿದ್ದೇನೆ. ಮಾಡಿದ್ದಾದಮೇಲೆ ನಾನೇನು ಮಾಡಿದ್ದೇನೆ, ಮತ್ತೆ ಫಿನಿಷ್ ಮಾಡಿ. ಸೊ ಈಗ ನಾನೇನು ಮಾಡಿದ್ದೇನೆ, ಮತ್ತೆ ಇದರಲ್ಲಿ ಒಂದು ಕಟ್ಔಟ್ ಮಾಡಬೇಕಲ್ವಾ. ಸೊ ಅದಕ್ಕೆ ಮತ್ತೆ ಸ್ಕೆಚ್, ಈ ಕಟ್ಔಟ್ ಇಲ್ಲಿ ರೌಂಡ್ ಬರಬೇಕಲ್ವಾ, ಅದಕ್ಕೋಸ್ಕರ ನಾನು ಏನು ಮಾಡಿದ್ದೇನೆ, ಮತ್ತೆ ಈ ಸ್ಕೆಚನ್ನು ಹಾಕಿದ್ದೇನೆ. ಸೇಮ್ ಇಲ್ಲಿನೂ ಅದೇ ಥರ ಹಾಕಿದ್ದೆ ಅಲ್ವಾ, ಇಲ್ಲಿ ಅದು ಮಾಡಬೇಕು. ಅದನ್ನು ನೀವು ಆ ಸ್ಕೆಚ್ನ ನೋಡಿ ಡೈಮೆನ್ಷನ್ಸ್ ನೋಡ್ಕೊಳ್ಳಿ. ಸೊ ಈ ಏನು ಸರ್ಕಲ್ ಬರುತ್ತಲ್ವ ಅದನ್ನೇ ನಾವೇನು ಮಾಡ್ಬೋದು, ಇಲ್ಲಿದೆಯಲ್ಲ ಇದೇನಿದು ಈ ಪ್ರೊಜೆಕ್ಟ್ ಟು ಸ್ಕೆಚ್ ಅಂತ ಇದೆಯಲ್ವ, ಅದನ್ನು ತೊಗೋಬಹುದು. ಆಮೇಲೆ ಅಲ್ಲಿಂದ ನೀವು ಸುಮ್ಮನೆ ಒಂದಷ್ಟು ಲೈನ್ಗಳನ್ನ ಹಿಂಗೆ ಆ ಥರ ಹಾಕ್ಕೊಂಡು ಈ ಥರ ಒಂದು ಪ್ರೊಫೈಲ್ನ ಕ್ರಿಯೇಟ್ ಮಾಡ್ಕೋಬೇಕು. ಕ್ರಿಯೇಟ್ ಮಾಡಿಕೊಂಡು ಏನು ಮಾಡ್ಬೇಕು ನೀವು, ಆಮೇಲೆ ಕಟ್ಔಟ್ ಮಾಡಬೇಕಾಗತ್ತೆ. ಕಟ್ಔಟ್ ಅನ್ನೋ ಒಂದು ಪಾರ್ಟ್ ಮಾಡಲಿಂಗ್ ಟೂಲ್ನ ಯೂಸ್ ಮಾಡಿದ್ರೆ ನೋಡಿ, ಇಲ್ಲಿದೆ ಕಟ್ಔಟ್ ಅಂತ, ಅದನ್ನು ಯೂಸ್ ಮಾಡಿದ್ರೆ ಏನಾಗುತ್ತೆ, ನೀವು ಕಟ್ ಮಾಡ್ಬೋದು ನೋಡಿ. ಕಟ್ಔಟ್ ನೋಡಿ ಇಲ್ಲಿದೆ, ಅದರದ್ದು ಡೈಮೆನ್ಷನ್ಸ್ ಮತ್ತು ನಾವು 26 mm ಇರುತ್ತೆ ನೋಡಿ. ಇಲ್ಲಿ ಥ್ರೂ ಆಲ್ ಬರುತ್ತೆ, ಇಲ್ಲಾಂದರೆ 26 mm ಮಾಡಿದ್ರು ಕೂಡ ನಿಮಗೆ ಬರುತ್ತೆ ಇದು. ಸೊ ಇದಾದಮೇಲೆ ನಾನೇನು ಮಾಡಿದ್ದೇನೆ, ನೆಕ್ಸ್ಟು ಕಟ್ಔಟ್ ಆಯಿತು ನೋಡಿ. ರೌಂಡ್ ಅಂತ ಇದೆಯಲ್ಲ, ಇದನ್ನು ರೌಂಡ್ ಮತ್ತೆ ಮಾಡಿದ್ದೇನೆ. ಇಲ್ಲೂ ರೌಂಡ್ ಮಾಡಿದ್ದೆನಲ್ಲ ನೋಡಿ. ಈ ಎಜ್ಗಳನ್ನ ಏನು ಮಾಡಿದ್ದೇನೆ, ಫಿಲೆಕ್ಟ್ ಮಾಡಿದ್ದೆಲ್ಲ ಅದೇ ಥರ ಈ ಎಜ್ಗಳನ್ನ ಫಿಲೆಕ್ಟ್ ಮಾಡ್ತೇನೆ. ಸೇಮ್ ಇದೇನು ರೇಡಿಯಸ್ ಇತ್ತು ಅದೇ ರೇಡಿಯಸ್ಗೆ ಮಾಡಬೇಕಾಗತ್ತೆ. ನೋಡಿ ರೌಂಡ್ ಅಂತ ಇದೆ, ಅದನ್ನು ನೋಡಿ ಕ್ಲಿಕ್ ಮಾಡ್ಕೊಳ್ಳಿ. ಅದರ ನೋಡಿ ಡೆಫಿನೇಷನ್ಗೆ ಹೋಗಿ ಕ್ಲಿಕ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ ನೋಡಿ. ಎಷ್ಟಿದೆ, R15 ಅಂತ ಇದೆ ನೋಡಿ. ರೇಡಿಯಸ್ ಎಷ್ಟಿದೆ, ಇದು 15 ಇದೆ. ಇದು ಕೂಡ 15 ಇತ್ತು. ಆ ಥರ ಎರಡು ಕಡೆ ಮಾಡ್ಕೋಬೇಕಾಗತ್ತೆ. ಮಾಡ್ಕೊಂಡಾದಮೇಲೆ ಸ್ಕೆಚ್ 5ಗೆ ನೀವು ಹೋಗ್ತೀರಾ. ಸ್ಕೆಚ್ 5ಅಲ್ಲಿ ಒಂದು ಸೆಕೆಂಡ್ ಇಲ್ಲಿ ಏನು ಮಾಡಿದ್ವಿ, ಒಂದು ಸರ್ಕಲ್ ಹಾಕಿದ್ವಲ್ಲ, ಅದೇ ಥರನಾಗಿ ಇಲ್ಲೊಂದು ನಾವೇನು ಮಾಡಿದ್ದೇವೆ, ಸರ್ಕಲ್ ಅಲ್ಲ ಇದು ಹೆಕ್ಸಾಗಾನ್ ಹಾಕಬೇಕಾಗತ್ತೆ ಇಲ್ಲಿ. ಸೊ ಇಲ್ಲೊಂದು ಹೆಕ್ಸಾಗಾನ್ ಹಾಕಿದ್ವಲ್ಲ ನಾವು, ಪ್ಯಾನ್ ಕಮಾಂಡ್ ತೋರಿಸ್ತೇನೆ ನಿಮಗೆ ನೋಡಿ. ಇಲ್ಲಿ ಹೆಕ್ಸಾಗಾನ್ ಹಾಕಿದ್ವಲ್ಲ, ಅದೇ ಥರನಾಗಿ ಇಲ್ಲೂ ಕೂಡ ನಾವೇನು ಬೇಕಾಗುತ್ತೆ, ಹೆಕ್ಸಾಗಾನ್ ಹಾಕಬೇಕಾಗತ್ತೆ. ಆಮೇಲೆ ಎಕ್ಸ್ಟ್ರೂಡ್ ಮಾಡಿದ್ವಲ್ಲ ನೋಡಿ, ಇಲ್ಲೂ ಎಕ್ಸ್ಟ್ರೂಡ್ ಮಾಡಿದ್ವಲ್ಲ, ಅದೇ ಥರ ಇಲ್ಲೂ ಕೂಡ ಎಕ್ಸ್ಟ್ರೂಡ್ ಮಾಡಬೇಕು, ಸೇಮ್ ಡಿಸ್ಟೆನ್ಸ್ ಎಲ್ಲ. ಓಕೆ, ಈಗ ಏನು ಮಾಡಿದ್ವಿ, ಅದು ಸರ್ಕಲ್ ಎಷ್ಟಿದೆ ನೋಡಿ, ಇಲ್ಲೂ ಸೇಮ್ ಥಿಂಗ್ ಇದೆ. ಇದರ ಡೈಮೆನ್ಷನ್ಸ್ ಎಲ್ಲ ಸೇಮ್ ಇರುತ್ತೆ. ಬೇಕಾದ್ರೆ ಇದರ ರೇಡಿಯಸ್ ಗೊತ್ತಾಗುತ್ತೆ ನಿಮಗೆ. ರೇಡಿಯಸ್ ಎಷ್ಟಿದೆ, 26 mm ಇದೆ. ಸೊ 26 mm ನೀವು ಮಾಡ್ಕೋಬೋದು, ಇಲ್ಲಾಂದರೆ ಈ ಎಜ್ಜು ಸೇರ್ಕೊಳ್ತಾ ಮಾಡ್ಕೋಬೋದು. ಇದಾದಮೇಲೆ ನಾನೇನು ಮಾಡಿದ್ದೀನಿ, ಅದನ್ನು ಎಕ್ಸ್ಟ್ರೂಡ್ ಮಾಡಿದ್ದೇನೆ. ಸೊ ಎಕ್ಸ್ಟ್ರೂಡ್ ನಾನು ಮಾಡಿದ್ದೇನೆ. ಪ್ಯಾನ್ ಕಮಾಂಡ್ ಹಾಕೋಣ. ಇಲ್ಲಿ ಹೇಗೆ ಎಕ್ಸ್ಟ್ರೂಡ್ ಮಾಡಿದ್ನಲ್ಲ, ಇದರಲ್ಲಿ ಹೇಗೆ 4 ಕ್ಯಾಂಡಲ್ ಯಾವ ಥರ ಎಕ್ಸ್ಟ್ರೂಡ್ ಮಾಡಿದೆ, ಅದೇ ಡಿಸ್ಟೆನ್ಸಲ್ಲಿ ಇಲ್ಲಿ ಕೂಡ ನಾನು ಎಕ್ಸ್ಟ್ರೂಡ್ ಮಾಡಬೇಕು. ಎಷ್ಟಿದೆ ಎಕ್ಸ್ಟ್ರೂಷನ್ ನೋಡೋಣ ನೋಡಿ. ಪ್ರೊಟ್ರೂಷನ್ ಅಂತ ಕ್ಲಿಕ್ ಮಾಡಿ, ಇದನ್ನು ಕ್ಲಿಕ್ ಮಾಡಿ, ನಿಮಗೆ ತೋರಿಸುತ್ತದೆ ನೋಡಿ 35 mm ಇದೆ. ಇಲ್ಲೂ ಕೂಡ 35 mm ಇತ್ತು. ಫಿನಿಷ್ ಮಾಡಿ. ನೆಕ್ಸ್ಟ್ ಇನ್ನೊಂದು ಸ್ಕೆಚ್ ಹಾಕ್ಬೇಕು ನೋಡಿ. ಈ ಸರ್ಕಲನ್ನು ಹಾಕ್ಬೇಕು ಇಲ್ಲಿ. ಅದಕ್ಕೆ ಈ ಸ್ಕೆಚ್ ನೋಡಿ ಇಲ್ಲಿದೆ, ಇದನ್ನು ಕ್ಲಿಕ್ ಮಾಡಿ, ಎಡಿಟ್ ಪ್ರೊಫೈಲ್ ಅಂತ ಕ್ಲಿಕ್ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ ನೋಡಿ ಎಷ್ಟಿದೆ ಡೈಮೆನ್ಷನ್ಸ್ ನೋಡೋಣ. ಮತ್ತು ಈ ಡೈಮೆನ್ಷನ್ ಆ ಡೈಮೆನ್ಷನ್ ಎರಡೂ ಸೇಮ್ ಆಗಿರ್ತದೆ, ಡಿಫ್ರೆನ್ಸ್ ಏನೂ ಇಲ್ಲ ನೋಡಿ. ಇದನ್ನು ಕ್ಲಿಕ್ ಮಾಡಿ 20 mm, ಅಲ್ಲೂ ಕೂಡ 20 mm ಇತ್ತು. ಸೊ ಇದನ್ನು ನಾವು ಮತ್ತೆ ಕ್ಲೋಸ್ ಮಾಡೋಣ. ಈ ಥರ ಈಗ ಈ ಸರ್ಕಲ್ ಸೆಂಟ್ರು ಮತ್ತು ಈ ಸರ್ಕಲ್ ಸೆಂಟ್ರ್ ಎರಡು ಒಂದೇ ಆಗಿರ್ತದೆ. ಕಾನ್ಸಂಟ್ರಿಕ್ ಮಾಡಬೇಕಾಗತ್ತೆ ನೀವು ನೋಡಿ. ಇಲ್ಲಿದೆ ಕಾನ್ಸಂಟ್ರಿಕ್ ಅಂತಿದೆ ನೋಡಿ. ಈ ಒಂದು ಅದನ್ನು ಹಾಕಬೇಕಾಗತ್ತೆ. ಸೊ ಈಗ ನಾವು ಇದನ್ನು ಫಿನಿಷ್ ಮಾಡೋಣ. ಮತ್ತು ಇದು ಎಷ್ಟು ಎಕ್ಸ್ಟ್ರೂಡ್ ಮಾಡಬೇಕು ನೋಡೋಣ. ಪ್ರೊಟ್ರೂಷನ್ ಎಷ್ಟಿದೆ ನೋಡೋಣ. ಪ್ರೊಟ್ರೂಷನ್ ಎಷ್ಟಿದೆ, ಸೊ ಅದು ಸೇಮ್ ಇರ್ತದೆ 35 mm. ಅಲ್ಲೂ 35 mm ಇತ್ತು, ಇಲ್ಲೂ ಕೂಡ 35 mm ಇದೆ. ಇಷ್ಟು ಮಾಡಬೇಕು ನಾವು. ಇಷ್ಟು ಮಾಡಿದ್ಮೇಲೆ ಈಗ ಈ ಪಿನ್ ಅಂತ ಏನು ಬರುತ್ತಲ್ಲ, ಇದನ್ನು ನಾವು ಇದೇನದು IN ಅಂತ ಬರುತ್ತೆ. ಈ IN ಅಂತ ಒಂದು ಸೇವ್ ಮಾಡಿ. ಇದು ಫೋರ್ಕಡ್ ಎಂಡ್ ಅಂತ ಬರುತ್ತೆ, ಇದನ್ನು ಕೂಡ ಸಪ್ರೇಟ್ ಸೇವ್ ಮಾಡಿ. ಆಮೇಲೆ ಈಗ ನಾನು ವಾಪಸ್ ಬರ್ತೇನೆ. ಈಗ ನಾವು ಪಿನ್ ಮಾಡೋದು ಹೇಗೆ ಅನ್ನೋದು ನೋಡೋಣ. ಸೊ ಈಗ ಮತ್ತೆ ನಾವೆಲ್ಲ ಫಿಟ್ ಮಾಡೋಣ ನೋಡಿ. ಇದು ಪಿನ್ ಇರುತ್ತದೆ ಅಲ್ವಾ. ಈ ಪಿನ್ನ ಮಾಡೋದು ಯಾವ ಥರ ಅಂತ ನೋಡೋಣ. ಅದಕ್ಕೆ ಆದಮೇಲೆ ಡಬಲ್ ಕ್ಲಿಕ್ ಮಾಡಿ ನಾವು ಪಾರ್ಟ್ ವರ್ಕ್ ಬೆಂಚ್ಗೆ ಹೋಗ್ತೇವೆ. ಮತ್ತು ಈಗಾಗಲೇ ನಾವು ಫೋರ್ಕ್ಡ್ ಎಂಡ್ ಯಾವ ಥರ ಮಾಡೋದು ಮತ್ತು IN ಯಾವ ಥರ ಮಾಡೋದು ನೋಡ್ಕೊಂಡ್ವಿ. ಈಗ ಇದನ್ನು ಯಾವ ಥರ ಮಾಡೋದು ನೋಡ್ಕೊಂಡು, ಇದು ಭಾರಿ ಈಸಿ ಇದೆ ನೋಡಿ. ಇಲ್ಲೇ ಕಾಣ್ತಾ ಇದೆ, ಏನು ಗೊತ್ತಾಗ್ತಾ ಇದೆ.
ಈ ಪ್ರೊಫೈಲ್ ಹಾಕ್ಬಿಟ್ಟು ಇದನ್ನು ರಿವಾಲ್ವ್ ಮಾಡಿಬಿಟ್ರೆ ಒಂದು ಆರಾಮಾಗಿ ಆಗುತ್ತೆ. ನೋಡಿ ಇಲ್ಲಿದೆ ಸ್ಕೆಚ್ಚು, ಅದನ್ನು ನೋಡೋಣ ಏನೇನು ಡೈಮೆನ್ಷನ್ಸ್ ಇದೆ ಅಂತ. ನೋಡಿ ಡೈಮೆನ್ಷನ್ಸ್ ನೋಡೋಣ ಫಸ್ಟಿಗೆ. ನೋಡಿ ಈ ಡೈಮೆನ್ಷನ್ ಎಷ್ಟು ಅಂತ ನೋಡೋಣ. ಇದು 85 ಇದೆ. ಮತ್ತು ಈ ಡೈಮೆನ್ಷನ್ ನೀವು ನೋಡಿದ್ರೆ ಗೊತ್ತಾಗುತ್ತೆ, ಇದು 10 mm ಇದೆ. ಆಮೇಲೆ ಈ ಡೈಮೆನ್ಷನ್ ಎಷ್ಟು ಅಂತ ನೋಡಿದ್ರೆ ಗೊತ್ತಾಗುತ್ತೆ, ಇದು ಕೂಡ 10 mm ಇದೆ. ಆಮೇಲೆ ಈ ಡೈಮೆನ್ಷನ್ ಎಷ್ಟು ಅಂತ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ, ಇದು 5 mm ಇದೆ. ಸೊ ಈ ಥರ ಒಂದು ಪ್ರೊಫೈಲ್ ಹಾಕ್ಕೊಂಡ್ಬಿಟ್ಟು ನೀವೇ ಮಾಡಬೇಕು, ಅಬೌಟ್ ದಿಸ್ ಆ್ಯಕ್ಸಿಸ್ಸು ಈ ಪ್ರೊಫೈಲ್ನ ರಿವಾಲ್ವ್ ಮಾಡಬೇಕು. ರಿವಾಲ್ವ್ ಮಾಡಿದಾಗ ಏನಾಗುತ್ತೆ ನಿಮಗೆ, ಫಿನಿಶ್ ಮಾಡಿ ನೋಡಿ, ರಿವಾಲ್ವ್ ಮಾಡಿದಾಗ ಈ ಥರ ಒಂದು ಪ್ರೊಫೈಲ್, ಈ ಥರ ಒಂದು ಪಾರ್ಟ್ ನಿಮ್ಗೆ ಕ್ರಿಯೇಟ್ ಆಗುತ್ತೆ, ಪಿನ್ ಥರ ಒಂದು ಪಾರ್ಟು ಕ್ರಿಯೇಟ್ ಆಗುತ್ತೆ. ಈಗ ನಾವು ಇಲ್ಲಿ ಹೋಲ್ ಹಾಕಬೇಕಾಗತ್ತೆ. ಆ ಹೋಲ್ ಹಾಕಬೇಕು ಅಂದರೆ ಏನು ಮಾಡಬೇಕು ನೋಡಿ, ಈ ಕಟ್ಔಟ್ ಏನು ಮಾಡಿದ್ವಿ, ಸ್ಕೆಚ್ ಮತ್ತು ಇದನ್ನು ಹಾಕಬೇಕಾಗತ್ತೆ. ಸೊ ಇಲ್ಲಿ ನಾವೇನು ಮಾಡ್ಬೋದು, ಈ ಪ್ರೊಫೈಲ್ ಇದೆಯಲ್ಲ, ಎಕ್ಸ್ ಜೆಡ್ ಪ್ಲೇನ್ ಇದೆ ನೋಡಿ, ಅದನ್ನು ತೊಗೋಬೇಕು. ಅದನ್ನು ತೊಗೊಂಡು ಏನು ಮಾಡಬೇಕು ನೀವು, ಈ ಸ್ಕೆಚ್ಚನ್ನು ಹಾಕಬೇಕು. ನೋಡಿ ಈ ಸ್ಕೆಚ್ಚನ್ನ ಹಾಕಬೇಕಾಗತ್ತೆ. ಅದು ಸರ್ಕಲ್ ಇದೆ ನೋಡಿ, ಇಲ್ಲೊಂದು ಸರ್ಕಲ್ ಇದೆ. ಆ ಸರ್ಕಲ್ದು ಡಯಾಮೀಟ್ರ್ ಎಷ್ಟಿದೆ ನೋಡೋಣ. ಅದು 4.98 ಇದೆ ಈ ಕಡೆ, ಯಾಕಂದರೆ ಅದು ಪೇಪರ್ ಇರೋದಾಗಿದ್ದರಿಂದ ಒಂದು ಕಡೆ 4.98 ಇರ್ತದೆ, ಇನ್ನೊಂದು ಕಡೆ 5 mm ಇರ್ತದೆ. ಯಾಕಂದರೆ ಅಲ್ಲಿ ಪಿನ್ ಹಾಕ್ತಾ ಇರೋದು 5 mm, ಬಟ್ ಪೇಪರ್ ಇರೋದ್ರಿಂದ ಈ ಕಡೆ 4.98 ಇದೆ, ಆ ಕಡೆ 5 ಇದೆ. ಸೊ ಅದು ಯಾವ ಡಿಸ್ಟೆನ್ಸಲ್ಲಿದೆ ಅಂತಂದರೆ ಈ ಎಜ್ಜಿಂದ, ಲೋವರ್ ಎಜ್ಜಿಂದ ಈ ಪಿನ್ದು ಹೋಲ್ ಇದೆಯಲ್ಲ ಅದು 10 mm ಮೇಲೆ ಇದೆ. ಸೊ ಆ ಥರ ನೀವು ಟೇಪರ್ ಹಾಕೋಬೇಕಾಗತ್ತೆ, ಟೇಪರ್ ಪಿನ್ ಹಾಕೋಬೇಕಾಗತ್ತೆ. ಸೊ ಅದಕ್ಕೆ ನಾನು ಏನು ಮಾಡಿದ್ದೀನಿ ಅಂದರೆ ಕಟ್ಔಟ್ ಮಾಡಿದ್ದೇನೆ ಅಲ್ವೇ. ಸೊ ಇದಾದಮೇಲೆ ನಾವೇನು ಮಾಡ್ತೀವಿ, ಫಿನಿಶ್ ಮಾಡೋಣ ಇದನ್ನು. ಸೊ ಇದು ಕಟ್ಔಟ್ ಆ್ಯಕ್ಚುಲಿ ನಾವೇನು ಮಾಡ್ಬೋದು ಅಂತಂದರೆ 2 ಸರ್ಕಲ್ಗಳನ್ನು ಹಾಕೋಬೋದು. ಒಂದು ಕಡೆ 5 mm ಹಾಕೋಬೋದು, ಇಲ್ಲಿ ಇನ್ನೊಂದು ಕಡೆ 4.98 mm ಹಾಕೊಳ್ಳೋದು, ಕಾನ್ಸಂಟ್ರೇಟ್ ಮಾಡೋದು ಎರಡನ್ನೂ. ಆಮೇಲೆ ನೀವು ಇಲ್ಲಿದೆ ನೋಡಿ, ಇದರಲ್ಲಿ ಆಪ್ಷನ್ ಇದೆ ನೋಡಿ, ಇಲ್ಲಿದೆ ಆಪ್ಷನ್ ಇದೆ, ಇದರಲ್ಲಿ ಆಪ್ಷನ್ ಇದೆ, ಲಾಫ್ಟ್ ಅಂತ ಇದೆ ನೋಡಿಲ್ಲ, ಇದು ಕಟ್ಟಲ್ಲೇ ಇದೆ ಅಲ್ವಾ, ಲಾಫ್ಟೆಡ್ ಕಟ್ಔಟ್ ಅಂತ ಇದೆ ನೋಡಿ. ಇದನ್ನು ಯೂಸ್ ಮಾಡ್ಕೊಂಡು ನೀವೇನು ಮಾಡ್ಬೋದು, ಕಟ್ ಮಾಡ್ಬೋದು. ಸೊ ಅದಾದಮೇಲೆ ನಾನು ಇದನ್ನು ಫಿನಿಶ್ ಮಾಡ್ತೇನೆ ಮತ್ತು ಇದನ್ನು ಕ್ಲೋಸ್ ಮಾಡ್ತೇನೆ. ಈ ಪಾರ್ಟನ್ನು ನಾನು ಸೇವ್ ಮಾಡ್ತೇನೆ, ಪಾರ್ಟ್ ಮಾಡಿಂಗಲ್ಲಿ ಸೇವ್ ಮಾಡಿರ್ತೇನೆ ಫೋಲ್ಡ್ರಲ್ಲಿ. ಈಗ ನೆಕ್ಸ್ಟ್ ಈ ಕಾಲರ್ ಯಾವ ಥರ ಮಾಡಬೇಕು ಅನ್ನೋದನ್ನು ನೋಡೋಣ. ಸೊ ಹಾಗೆ ಅದರ ಮೇಲೆ ನಾವು ಡಬಲ್ ಕ್ಲಿಕ್ ಮಾಡೋಣ. ಈಗ ಇದೇನಾಗುತ್ತೆ, ಪಾರ್ಟ್ ವರ್ಕ್ ಬೆಂಚಲ್ಲಿ ಓಪನ್ ಆಗುತ್ತೆ. ಇದನ್ನು ಸ್ವಲ್ಪ ನಾವು ಫಿಟ್ ಮಾಡ್ಕೊಳ್ಳೋಣ, ಈ ಕಡೆ ತೊಗೊಂಬರೋಣ, ಸೆಂಟ್ರಲ್ ತೊಗೊಂಬರೋಣ, ಸ್ವಲ್ಪ ಜೂಮ್ ಔಟ್ ಮಾಡೋಣ ನಮಗೆ ಸರಿಯಾಗಿ ಗೊತ್ತಾಗಲಿ ಅಂತ. ಸೊ ಇಲ್ಲಿ ಫಸ್ಟ್ ಪಾರ್ಟ್ ಏನು ಮಾಡಿದ್ದೇವೆ ನಾವು, ಫಸ್ಟ್ ಪಾರ್ಟ್ ಏನು ಮಾಡಿದ್ದೇವೆ ಅಂತಂದರೆ ನೋಡಿ, ಸ್ಕೆಚ್ ಹಾಕಿದ್ದೇವೆ. ಸೊ ಈ ಥರ 2 ಸರ್ಕಲ್ಗಳನ್ನು ನಾವು ಹಾಕ್ಕೊಂಡಿದ್ದೇವೆ, 2 ಸರ್ಕಲ್ಗಳನ್ನು ಹಾಕ್ಕೊಂಡಿದ್ದೇವೆ. ಹಾಕ್ಕೊಂಡು ಏನು ಮಾಡಿದ್ದೇವೆ, ಅದು ಡೈಮೆನ್ಷನ್ಸ್ ನೋಡಿ ನೀವು, ಡೈಮೆನ್ಷನ್ಸ್ ನೋಡೋಣ. ನೋಡಿ ಇದೊಂದು ಡೈಮೆನ್ಷನ್ 30 mm ಇದೆ, ಇನ್ನೊಂದು ಡೈಮೆನ್ಷನ್ ಎಷ್ಟಿದೆ, 20 mm ಇದೆ. ಸೊ ಈ ಥರದ 2 ಸರ್ಕಲ್ಗಳನ್ನ ಹಾಕೋಬೇಕು. ಹಾಕ್ಕೊಂಡಾದ್ಮೇಲೆ ಅದನ್ನು ಎಕ್ಸ್ಟ್ರೂಡ್ ಮಾಡಬೇಕಾಗತ್ತೆ, ಅಥವಾ ಯೂಸಿಂಗ್ ಪ್ರೊಟ್ರೂಷನ್ ಕಮಾಂಡ್ ಏನು ಮಾಡಬೇಕು ನಾವು, ಅದನ್ನು ಎಕ್ಸ್ಟ್ರೂಡ್ ಮಾಡಬೇಕು. ಎಷ್ಟು ಡಿಸ್ಟೆನ್ಸ್ ಎಕ್ಸ್ಟ್ರೂಡ್ ಮಾಡಬೇಕು ನೋಡೋಣ. ಸೊ ನೋಡಿ ನೆಕ್ಸ್ಟ್ ಸ್ಕೆಚ್ ಇದೆ ಫಸ್ಟು, ಅದಾದಮೇಲೆ ಎಕ್ಸ್ಟ್ರೂಷನ್ ಇದೆ. ಎಷ್ಟು ಮಾಡಬೇಕು ಅನ್ನೋದನ್ನು ನೋಡೋಣ. ಎಷ್ಟು ಮಾಡಬೇಕು ಅಂದರೆ ನೋಡಿ 10 mm ಮಾಡಬೇಕಾಗತ್ತೆ, 10 mm ನೀವು ಎಕ್ಸ್ಟ್ರೂಷನ್ ಮಾಡಬೇಕು. ಈಗ ತೋರಿಸ್ತಾ ಇದೆ, ಫಿನಿಶ್ ಮಾಡಿ. ಈಗ ಈ ಪಿನ್ ಹಾಕೋದಕ್ಕೆ ನೀವೇನು ಮಾಡಬೇಕು, ಇಲ್ಲಿ ಹೋಲ್ ಹಾಕಬೇಕಲ್ವ, ಅದನ್ನು ಯಾವ ಥರ ಮಾಡೋದು ನೋಡೋಣ. ನೋಡಿ ಇಲ್ಲಿ ಸ್ಕೆಚ್ ಇದೆ, ಇದನ್ನು ತಗೊಳ್ಳಿ, ಅದು ಎಷ್ಟಿದೆ ನೋಡೋಣ. ಸೊ ಅದಕ್ಕಿಂತ ಮೊದಲು ಏನು ಮಾಡಿದ್ದಾರೆ, ಅಲ್ಲಿ ಒಂದು ನಾವು ಪ್ಲೇನ್ ಮಾಡಿದ್ದೀವಿ ಅನಿಸುತ್ತೆ, ಅದು ಪ್ಲೇನನ್ನು ಮಾಡ್ಕೋಬೇಕು ಫಸ್ಟು. ಸೊ ಅದನ್ನು ನಿಮಗೆ ತೋರಿಸ್ತೇನೆ, ಅದು ಪ್ಲೇನ್ ಮಾಡಿರೋದನ್ನು ತೋರಿಸ್ತೇನೆ. ಸೊ ಈಗ ಈ ಸರ್ಕಲದ್ದು ಫಸ್ಟು ನೋಡೋಣ ಡೈಮೆನ್ಷನ್ನು. 5 mm ಇದೆ, ಇರಲಿ. ಓಕೆ, ಈಗ ನಾವು ಇದನ್ನು ಕ್ಲೋಸ್ ಮಾಡೋಣ. ಇದು ಸ್ಕೆಚ್ ಹಾಕೋಕ್ಕಿಂತ ಮೊದಲು ಇಲ್ಲೊಂದು ಪ್ಲೇನ್ ಮಾಡ್ಕೋಬೇಕು. ಆ ಪ್ಲೇನ್ ಮಾಡ್ಕೊಳ್ಳೋದನ್ನ ಇಲ್ಲಿದೆ, ಅದನ್ನು ನಿಮ್ಗೆ ತೋರಿಸ್ತೇನೆ ನೋಡಿ. ಪ್ಲೇನ್ ಮಾಡ್ಕೋಬೇಕು ನೀವು, ಫಿನಿಶ್ ಮಾಡಿ. ಈ ಸರ್ಕಲ್ ಹಾಕೋದಕ್ಕಿಂತ ಮೊದಲು, ಈ ಸರ್ಕಲ್ ಹಾಕ್ಕೊಂಡ್ರಲ್ಲ ಅದಕ್ಕಿಂತ ಮೊದಲು ನೀವೇನು ಮಾಡಬೇಕಾಗತ್ತೆ, ಇಲ್ಲಿ ಒಂದು ಪ್ಲೇನ್ ಹಾಕೋಬೇಕಾಗತ್ತೆ. ಇಲ್ಲ ಅಂದರೆ ಇದೆಯಲ್ಲ ನೋಡಿ, ಇದು XY ಪ್ಲೇನ್ ಇದೆ ನೋಡಿ, ಈ ಪ್ಲೇನ್ ಮೇಲೆ ಈ ಥರ ಸರ್ಕಲ್ ಹಾಕ್ಕೊಂಡ್ಬಿಟ್ಟು 2 ಕಡೆ ಈಕ್ವಲ್ ಆಗಿ ಕಟ್ ಮಾಡೋ ಥರ ಕೂಡ ನೀವು ಮಾಡ್ಬೋದಾಗುತ್ತೆ. ಇಲ್ಲ ಲಾಫ್ಟೆಡ್ ಕಟ್ ಕೂಡ ನೀವು ಮಾಡ್ಬೋದಾಗುತ್ತೆ. ಇಲ್ಲ ಅಂದರೆ ನೀವೇನು ಮಾಡ್ಬೋದು, ಈ ಥರ ಒಂದು ಪ್ಲೇನ್ ಹಾಕೋಬೇಕು ನೋಡಿ. ಇಲ್ಲಿದೆ ಪ್ಲೇನ್ ತೊಗೊಂಡಿದ್ದೇನೆ,
ಈ ಪ್ಲೇನ್ನ ಹಾಕಬೇಕಾಗತ್ತೆ. ಈ ಪ್ಲೇನ್ ಯಾವ ಥರ ಹಾಕಿದ್ದೀನಿ ಅಂದರೆ ನಾನು ಇಲ್ಲಿದೆ ನೋಡಿ, ಈ ಆಪ್ಷನ್ ಇದೆ, ಇಲ್ಲಿ ತೊಗೊಂಡ್ರೆ ಗೊತ್ತಾಗುತ್ತೆ ನಿಮಗೆ. ಪ್ಯಾರಲ್ಲು, ಆ್ಯಂಗಲ್ಡ್ ಇದೆಲ್ಲ ನಾನು ತೊಗೊಂಡಿಲ್ಲ. ನಾನೇನು ಮಾಡಿದ್ದೇನೆ, ಟ್ಯಾಂಜೆಂಟ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಇದನ್ನು ತೊಗೊಂಡಿದ್ದೇನೆ. ಟ್ಯಾಂಜೆಂಟ್ ಅಂತ ಆಪ್ಷನ್ ಇದನ್ನು ತೊಗೊಂಡಿದ್ದೇನೆ. ತೊಗೊಂಡಾದಮೇಲೆ ಅದು ಒಂದು ಸರ್ಕಲ್ ಕೇಳುತ್ತೆ ಅಥವಾ ಒಂದು ಸರ್ಫೇಸ್ ಕೇಳುತ್ತೆ, ಸರ್ಕ್ಯುಲರ್ ಸರ್ಫೇಸು, ಅದನ್ನು ನಾನು ತೊಗೊಂಡಿದ್ದೇನೆ ನೋಡಿ. ಇಲ್ಲಿ ಹೇಳ್ತಾ ಇದೆ ಆಲ್ರೆಡಿ, ಇದನ್ನು ನೀವು ನೋಡಿಕೊಂಡ್ರೆ ಕೆಳಗಡೆ ನೋಡಿ, ಕ್ರಿಯೇಟ್ಸ್ ಎ ರೆಫರೆನ್ಸ್ ಪ್ಲೇನ್ ಟ್ಯಾಂಜೆಂಟ್ ಟು ಎ ಸೆಲೆಕ್ಟೆಡ್ ಸರ್ಫೇಸ್ ಅಂತ ಹೇಳ್ತಾ ಇದೆ. ಸೊ ನೀವು ಸರ್ಕ್ಯುಲರ್ ಸರ್ಫೇಸ್ ಏನಾದ್ರು ತೊಗೊಂಡ್ರೆ ಅದನ್ನು ಕ್ಲಿಕ್ ಮಾಡಿ ಆ ಸರ್ಫೇಸ್ ಮೇಲೆ ಎಲ್ಲೋ ಒಂದು ಪಾಯಿಂಟ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಅವಾಗ ಆ ರೌಂಡ್ ಸರ್ಫೇಸ್ಗೆ ಟ್ಯಾಂಜೆಂಟ್ ಆಗಿ ಏನಾಗುತ್ತೆ, ಒಂದು ಪ್ಲೇನ್ ಕ್ರಿಯೇಟ್ ಆಗಿದೆ. ಸೊ ಅದಕ್ಕೆ ಈ ಆಪ್ಷನ್ ನೀವು ತೊಗೋಬೇಕಾಗತ್ತೆ. ಸೊ ತೊಗೊಂಡಾದ್ಮೇಲೆ ಏನಾಗುತ್ತೆ, ನಿಮಗೆ ಪ್ಲೇನ್ ಕ್ರಿಯೇಟ್ ಆಗುತ್ತೆ. ಆ ಪ್ಲೇನ್ನ ಸೆಲೆಕ್ಟ್ ಮಾಡಿಕೊಂಡು ಈ ಸ್ಕೆಚನ್ನು ಹಾಕಬೇಕು. ಇದರದ್ದು ನೀವು ಆಲ್ರೆಡಿ ಹೇಳಿದ್ದೀನಿ ನಿಮಗೆ 5mm ಅಂತ. ಆಮೇಲೆ ನೀವು ಕಟ್ಔಟ್ ಮಾಡಬೇಕಾಗತ್ತೆ. ಕಟ್ಔಟ್ ಮಾಡಿದ್ರೆ ಫುಲ್ಲು ಹೊರಟೋಗುತ್ತೆ ಕಟ್ಔಟು. ನೀವೇನು ಮಾಡ್ಬೋದು ಅಂದರೆ ಆ ಥರ ಮಾಡ್ಬೋದು. ಇಲ್ಲ ಅದಕ್ಕೆ ಕಟ್ಔಟ್ ಮಾಡಬೇಕಾದಾಗ ಕೂಡ ನೀವೇನು ಮಾಡ್ಬೋದು, ಟೇಪರ್ನೆಸ್ ಕೊಡ್ಬೋದಾಗತ್ತೆ. ಸೀದಾ ಕಟ್ ಮಾಡಬೇಕಾ ಇಲ್ಲ ಟೇಪರಾಗಿ ಕಟ್ ಮಾಡ್ಬೋದಾ ಅಂತ ಕೂಡ ನೀವು ಕೊಡ್ಬೋದು. ಇಲ್ಲ ಸೇಮ್ ಇನ್ನೊಂದು ಪ್ಲೇನನ್ನು ಈ ಕಡೆನೂ ಕ್ರಿಯೇಟ್ ಮಾಡಿಕೊಂಡು ಇದಕ್ಕೆ ಕಾನ್ಸಂಟ್ರಿಕ್ ಆಗಿರುವಂಥ ಇನ್ನೊಂದು ಸರ್ಕಲ್ ಹಾಕಿ ಅದರದ್ದು 4.98 ಕೊಡಿ. ಇದದ್ದು 5 ಕೊಡಿ, ಇದದ್ದು 4.98 ಕೊಡಿ. ಕೊಟ್ಬಿಟ್ಟು ಲಾಫ್ಟೆಡ್ ಕಟ್ ಅಂತ ಮಾಡಿ. ಅವಾಗ ಕರೆಕ್ಟಾಗಿ ನಿಮಗೆ ಟೇಪರ್ಡ್ ಒಂದು ಹೋಲ್ ಬರುತ್ತೆ. ಇಷ್ಟು ಮಾಡಿದ್ಮೇಲೆ ಈಗ ಈ ಪಿನ್ ಇದೆ ನೋಡಿ, ಈ ಪಿನ್ನನ್ನು ಯಾವ ಥರ ಮಾಡೋದು ನೋಡೋಣ. ಇಲ್ಲೊಂದು ಪಿನ್ ಇದೆ ಅಲ್ವಾ, ಈ ಪಿನ್ನನ್ನು ಯಾವ ಥರ ಮಾಡೋದು ಅಂತ ನೋಡೋಣ. ಡಬಲ್ ಕ್ಲಿಕ್ ಮಾಡಿದ್ದೇನೆ. ಪಾರ್ಟ್ ವರ್ಕ್ ಬೆಂಚಿಗೆ ಹೋಗ್ತೀರಾ ಇವಾಗ ಮತ್ತೆ. ಸೊ ಇಲ್ಲಿ ನಾನೇನು ಮಾಡಿದ್ದೇನೆ, 2 ಕೊಟ್ಟಿರೋದು. ಇಲ್ಲಿ ನಾನು ಟೇಪರ್ ಪಿನ್ ಮಾಡೋಕ್ಕೆ ಹೋಗಿಲ್ಲ. ಸೊ ನೋಡೋಣ ಟೇಪರ್ ಪಿನ್ ಮಾಡಿದ್ದೀನಿ ಅಂತ ನೋಡೋಣ. ಟೇಪರ್ ಪಿನ್ ಮಾಡಿಲ್ಲ ಅನಿಸುತ್ತೆ ಮೋಸ್ಟ್ಲಿ, ಬಟ್ ಟೇಪರ್ ಪಿನ್ ನೀವು ಮಾಡಬಹುದು ನೋಡಿ. ಇಲ್ಲಿ ನಾನು ಸ್ಟ್ರೇಟ್ ಸರ್ಕಲ್ ತೊಗೊಂಡಿದ್ದೇನೆ, ಸ್ಟ್ರೇಟಾಗಿ ಪಿನ್ ಮಾಡಿದ್ದೇನೆ. ಟೇಪರ್ ಪಿನ್ ನಾನು ಮಾಡಿಲ್ಲ ಇಲ್ಲಿ, ಬಟ್ ನೀವು ಟೇಪರ್ ಪಿನ್ ಮಾಡ್ಕೋಬೋದು. ಸೊ ಈ ಥರ 5mm ಒಂದು ಕಡೆ, ಇನ್ನೊಂದು ಸರ್ಕಲ್ ಇಲ್ಲೇ ಹಾಕ್ಕೊಳ್ಳಿ. 4.98mm ಇನ್ನೊಂದು ಇಲ್ಲಿ ಹಾಕ್ಕೊಳ್ಳಿ. ಅಲ್ಲ ಇಲ್ಲಿ ಅಂದರೆ ಇಲ್ಲೆಲ್ಲ ಯಾವ ಥರ ಮಾಡಬೇಕು ಅಂತ ತೋರಿಸ್ತೇನೆ ನಿಮಗೆ. ಸೊ ಇಲ್ಲಿ ಏನು ಮಾಡ್ತೀರಾ ನೀವು, ಒಂದು ಪ್ಲೇನ್ ಬಂದಿದೆಯಲ್ವಾ, ಇಲ್ಲೊಂದು ಪ್ಲೇನ್ ಬಂದಿದೆ ನೋಡಿ. ಇದದ್ದು ಪ್ರೊಟ್ರೂಷನ್ ತೋರಿಸ್ತೇನೆ ನಿಮಗೆ. ಪ್ರೊಟ್ರೂಷನ್ ಎಷ್ಟಿದೆ ಅಂತ. ಪ್ರೊಟ್ರೂಷನ್ ಎಷ್ಟಿದೆ, ಇದು 35mm ಇದೆಯಲ್ವಾ. ಈಗ ನೀವೇನು ಮಾಡಬೇಕು ಅಂತಂದರೆ ಫಸ್ಟು ಒಂದು ಪ್ಲೇನ್ ಇಲ್ಲೇ ಇದೆ, ಇದಕ್ಕೆ ಪ್ಯಾರಲಾಗಿ ಇನ್ನೊಂದು ಪ್ಲೇನ್ ಮಾಡ್ಕೊಳ್ಳಿ. ಇಲ್ಲಿದೆ ನೋಡಿ, ಪ್ಯಾರಲ್ ಪ್ಲೇನ್ ಅಂತ ಇದೆ ನೋಡಿ. ಸೊ ಇಲ್ಲಿ ಪ್ಯಾರಲ್ ಪ್ಲೇನ್ ಅಂತ ಇದೆ, ಆ ಪ್ಲೇನ್ ಮಾಡ್ಕೊಳ್ಳಿ ನೀವು. ಸೊ ಅದು ಕೇಳುತ್ತೆ ಯಾವ ಇದಕ್ಕೆ ಪ್ಯಾರಲ್ ಅಂತ. ಈ ಪ್ಲೇನ್ಗೆ ಪ್ಯಾರಲ್ ಅಂತ ತೊಗೊಳ್ಳಿ. ಎಷ್ಟು mm ಅಂತ ಕೇಳುತ್ತೆ, 35mm ನೀವು ಮಾಡ್ಕೊಳ್ಳಿ. ಡೈಮೆನ್ಷನ್ ಆಮೇಲೆ ಮಾಡ್ಕೊಳ್ಳಿ. ಇಲ್ಲೊಂದು ಪ್ಲೇನ್ ಬರುತ್ತೆ, ಈ ಪ್ಲೇನ್ ಮೇಲೆ ನೀವು ಏನು ಮಾಡ್ಕೊಳ್ಳಿ ನೋಡಿ, ತೋರಿಸೋದು 0 ಡಿಗ್ರಿ ಇದೆ ಇದು ಆ್ಯಕ್ಚುಲಿ. ಸೊ ಅದಕ್ಕೆ ನಾವೇನು ಮಾಡಬೇಕು, ಇಲ್ಲೊಂದು ಪ್ಲೇನ್ ಹಾಕ್ಕೊಳ್ಳಿ. ಅಲ್ಲಿ 4.98mm ಒಂದು ಸರ್ಕಲ್ ಹಾಕ್ಕೊಳ್ಳಿ. ಇಲ್ಲಿ 5mm ಸರ್ಕಲ್ ಹಾಕ್ಕೊಳ್ಳಿ. ಅದನ್ನೆರಡನ್ನೂ ಏನು ಮಾಡಿ, ಲಾಫ್ಟೆಡ್ ಅಂತ ಇಲ್ಲಿ ಕಮಾಂಡ್ ಬರ್ತದೆ ನೋಡಿ, ಲಾಫ್ಟ್ ಅಂತ ಬರ್ತದೆ ನೋಡಿ. ಇದನ್ನು ತೊಗೊಂಡು ಈ ಸರ್ಕಲನ್ನು ಮತ್ತು ಸರ್ಕಲ್ನ ಕ್ಲಿಕ್ ಮಾಡಿದಾಗ ಏನಾಗುತ್ತೆ, ನಿಮಗೆ ಒಂದು ಟೇಪರ್ ಪಿನ್ ಬರುತ್ತೆ. ಸೊ ಈಗ ಕ್ಲೋಸ್ ಮಾಡೋಣ. ಸೊ ಈಗ ನಮಗೆ ಎಲ್ಲ ಗೊತ್ತಾಗಿದೆ, ಎಲ್ಲ ಪಾರ್ಟ್ಸ್ಗಳನ್ನು ಯಾವ ಥರ ಮಾಡಬೇಕು ಅನ್ನೋದು ಗೊತ್ತಾಗಿದೆ. ಸೊ ಈಗ ಮತ್ತೆ ನಾವು ಫಿಟ್ ಮಾಡ್ಕೊಳ್ಳೋಣ ಎಲ್ಲನೂ. ಸೊ ಈಗ ನಾವೇನು ಮಾಡಿದ್ದೀವಿ, ಈ 4 ಕಟ್ ಎಂಡನ್ನು ಯಾವ ಥರ ಮಾಡಬೇಕು, ಮತ್ತು ಈ ಐ ಎಂಡ್ ಯಾವ ಥರ ಮಾಡಬೇಕು, ಈ ಪಿನ್ ಯಾವ ಥರ ಮಾಡಬೇಕು, ಈ ಕಾಲರ್ ಯಾವ ಥರ ಮಾಡಬೇಕು, ಮತ್ತು ಈ ಲಾಕ್ ಪಿನ್ ಅಂತ ಇದೆ ನೋಡಿ, ಟೇಪರ್ ಪಿನ್, ಇದನ್ನು ಯಾವ ಥರ ಮಾಡಬೇಕು ಅನ್ನೋದನ್ನು ಈಗ ಕಲ್ತ್ಕೊಂಡಿದ್ದೇವೆ. ಈಗ ನಾವೇನು ಮಾಡೋಣ, ಇದನ್ನು ಅಸೆಂಬಲ್ ಮಾಡೋಣ. ಅಸೆಂಬಲ್ ಮಾಡಬೇಕಾದಾಗ ಮೊದಲನೇ ಕೆಲಸ ಏನು ಅಂತಂದರೆ, ಈ ಹೋಲ್ ಇದೆ ನೋಡಿ, ಇಲ್ಲಿ ಸರ್ಕ್ಯುಲರ್ ಹೋಲ್, ಸಿಲಿಂಡ್ರಿಕಲ್ ಹೋಲು ಮತ್ತು ಈ ಸಿಲಿಂಡ್ರಿಕಲ್ ಹೋಲ್ ಒಂದಕ್ಕೊಂದು ಮ್ಯಾಚ್ ಆಗಬೇಕಲ್ವ ಫಸ್ಟ್ ಕೆಲಸ. ಸೊ ಅದಕ್ಕೆ ನಾವೇನು ಮಾಡೋಣ, ಈ ಕನ್ಸ್ಟೆಂಟ್ ತೊಗೋಣ. ಯಾವುದು ಇದು ಕನ್ಸ್ಟೇನು, ಆ್ಯಕ್ಚುಲ್ ಅದೇನಂತ ಇದೆ ಕನ್ಸ್ಟೇನು. ಇದನ್ನು ತೊಗೋಣ, ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ್ಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡೋಣ ಮತ್ತು ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಸೊ ಈ ಥರ ಆಗಿದೆ. ಈ ಥರ ಆಗಿರೋದನ್ನ ಆಮೇಲೆ ಬೇಕಾದ್ರೆ ಸ್ವಲ್ಪ ತಿರ್ಸ್ಕೊಂಡು ಆ ಕಡೆ ಮೂವ್ ಮಾಡ್ಕೋಬೋದು. ಅದನ್ನು ಮೂವ್ ಮಾಡ್ಕೊಳ್ಳೋಣ. ಫ್ಲಿಪ್ ಮಾಡಿದ್ರೆ ನೋಡೋಣ ಏನಾಗುತ್ತೆ. ಫ್ಲಿಪ್ ಮಾಡಿದ್ರೆ ಏನಾಗುತ್ತೆ ನೋಡಿ, ಈ ಥರ ಬಂದಿದೆ. ನೋಡೋಣ, ಲೆಟ್ ಅಸ್ ಸಿ ವಾಟ್ ಹ್ಯಾಪನ್ಸ್. ಓಕೆ, ಸೊ ಇದು ಈ ಥರ ಬಂದಿದೆ. ಇದನ್ನು ಇವಾಗ ನಾವು ಮಾಡಬೇಕು, ಮೇಲೆ ಮೂವ್ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲ ಮೇಟ್ ಅಂತ ಕಮಾಂಡ್ ಕೊಟ್ಟರೆ ನೋಡಿ, ಇದು ಈ ಸರ್ಫೇಸು ಮತ್ತು ಈ ಸರ್ಫೇಸ್ನ ಮೇಟ್ ಮಾಡಿದ್ರೆ ನೆಕ್ಸ್ಟು ಅದು ಕೂತ್ಕೊಳ್ಳುತ್ತೆ ಕರೆಕ್ಟಾಗಿ. ಸೊ ಅದಕ್ಕೆ ನಾವು ಮಾಡೋಣ ನೋಡಿ, ಇದು ಮೇಟ್ ಅಂತ ತೊಗೊಳ್ಳೋಣ. ಇದನ್ನು ತೊಗೊಂಡು ಈ ಸರ್ಫೇಸ್ ಮೇಲ್ಗಡೆ ಸರ್ಫೇಸ್ ಅಲ್ವಾ. ಸೊ ಈ ಸರ್ಫೇಸ್
ಸೊ ಇಲ್ಲ ಕ್ಲಿಕ್ ಮಾಡೋಣ. ಈ ಸರ್ಫೇಸು ಅಲ್ಲ, ಇನ್ನೂ ಮೇಟ್ ಬಂದಿಲ್ಲ ನೋಡಿ. ಇದನ್ನು ತೊಗೋಣ, ಮೇಟ್ ತೊಗೋಣ. ಮೇಟ್ ತೊಗೊಂಡಾಗ ನೋಡಿ ಈ ಸರ್ಫೇಸು ಬರ್ತಾಯಿಲ್ಲ ಅದು. ಸಿ ಮೇಟ್ ಕಮಾಂಡ್ ತೊಗೊಂಡಾದ್ಮೇಲೆ ನೋಡಿ ಈ ಸರ್ಫೇಸ್ ಬರ್ತಾಯಿಲ್ಲ. ಈ ಸರ್ಫೇಸು ಮತ್ತು ಈ ಸರ್ಫೇಸನ್ನ ನೀವು ತೊಗೊಳ್ಳಿ. ನೋಡಿ ಈಗ ಮೇಟ್ ಆಯಿತು ಅಲ್ವಾ, ಮೇಟ್ ಆಗಿದೆ. ಈಗ ಈ ಥರ ಆಯಿತು. ಮತ್ತು ಇಲ್ಲಿ ಸರ್ಕ್ಯುಲರ್ ಸೆಂಟ್ರ್ ಕರೆಕ್ಟಾಗಿ ಕೂತ್ಕೊಂಡಿದೆ. ಇದಾದಮೇಲೆ ಇವಾಗ ನಾವು ಇಲ್ಲಿ ಏನು ಮಾಡಬೇಕು, ಇಲ್ಲಿ ಆ ಪಿನ್ನನ್ನು ಹಾಕಬೇಕು. ಸೊ ಅದಕ್ಕೆ ನಾವು ಮಾಡೋಣ, ಫಿಟ್ ಮಾಡೋಣ. ಈ ಪಿನ್ನನ್ನು ಇಲ್ಲಿ ಹಾಕಬೇಕು. ಅಂದರೆ ಈ ಸಿಲಿಂಡರ್ದು ಆ್ಯಕ್ಸಿಸ್ಸು ಮತ್ತು ಈ ಇಲ್ಲೊಂದು ಸಿಲಿಂಡ್ರಿಕಲ್ ಹೋಲ್ ಇದೆ ನೋಡಿ, ಥ್ರೂ ಅದು ಆ್ಯಕ್ಸಿಸ್ ಒಂದೇ ಆಗಬೇಕು. ಅದಕ್ಕೆ ನಾವು ಮಾಡೋಣ, ಮತ್ತೆ ಎಕ್ಸಿಯಲ್ ಅಲೈನ್ ಅಂತ ಕಮಾಂಡ್ ಇದೆ, ಅದನ್ನು ಕ್ಲಿಕ್ ಮಾಡಿ ತೊಗೊಳ್ಳೋಣ. ತೊಗೊಂಡಾದ್ಮೇಲೆ ಇದನ್ನು ಕ್ಲಿಕ್ ಮಾಡಿ, ಆಮೇಲೆ ಇದನ್ನು ಕ್ಲಿಕ್ ಮಾಡಿ. ಈಗೇನಾಯಿತು, ಅದು ಒಳಗೆ ಹೋಗಿದೆ. ಒಳಗೆ ಹೋಗ್ಬೇಕಲ್ವಾ, ಅದಕ್ಕೆ ನಾವು ಮಾಡಬೇಕು ಇವಾಗ ಈ ಸರ್ಫೇಸ್ ಇದೆ ನೋಡಿ, ಈ ಸರ್ಫೇಸು ಮತ್ತು ಈ ಸರ್ಫೇಸು ಮೇಟ್ ಆಗಬೇಕು. ಈ ಸರ್ಫೇಸು ಮೇಟ್ ಕಮಾಂಡ್ ತೊಗೊಳ್ಳಿ. ಈಗ ನೀವು ಕ್ಲಿಕ್ ಮಾಡಿ ಮೇಟ್ ಕಮಾಂಡ್ ತೊಗೊಂಡೆ. ಈಗ ಈ ಸರ್ಫೇಸ್ ತೊಗೊಳ್ಳಿ, ಆಮೇಲೆ ಮತ್ತು ಈ ಸರ್ಫೇಸ್ನ ತೊಗೊಳ್ಳಿ. ಈಗ ಅದು ಮೇಟ್ ಆಯಿತು ನೋಡಿ, ಕ್ಲಿಯರ್ ಅಲ್ವಾ, ಕೂತ್ಕೊಂಡಿದೆ. ಈಗ ನಾವೇನು ಮಾಡಬೇಕು, ಇಲ್ಲಿ ಈ ಕಾಲರನ್ನು ಹಾಕಬೇಕಾಗತ್ತೆ. ಸೊ ಅದಕ್ಕೆ ಈಗ 2 ಕನ್ಸ್ಟ್ರೇಂಟ್ಗಳು ಬರ್ತವೆ. ಒಂದು, ಈ ಹೋಲು ಮತ್ತು ಈ ಹೋಲು ಮ್ಯಾಚ್ ಆಗಬೇಕು. ಅದಾದ ಮೇಲೆ ಈ ಒಂದು ಹೋಲ್ದು ಸೆಂಟ್ರ್ ಪಾಯಿಂಟು ಮತ್ತು ಈ ಪಿನ್ದು ಸೆಂಟ್ರ್ ಪಾಯಿಂಟ್ ಒಂದು ಆಗಬೇಕು. ಮೊದಲಿಗೆ ಇವೆರಡನ್ನ ಒಂದು ಮಾಡೋಣ. ಸೊ ಆಕ್ಸಿಯಲ್ ಅಲೈನ್ ತೊಗೊಂಡು ಇದ್ರದ್ದು ಸೆಂಟ್ರ್ ಪಾಯಿಂಟ್ ಇದನ್ನು ಮತ್ತು ಇದ್ರ ಸೆಂಟ್ರ್ ಪಾಯಿಂಟನ್ನು ನಾವು ಫಸ್ಟು ಈ ಥರ ಮ್ಯಾಚ್ ಮಾಡೋಣ. ಆಮೇಲೆ ತಗಡೆ ಎಳ್ಕೊಂಬರೋಣ. ಸೊ ಅದಕ್ಕೆ ಡ್ರ್ಯಾಗ್ ಕಂಪೋನೆಂಟಿಗೆ ಹೋಗೋಣ. ಇಲ್ಲ ನೀವು ಮೇಟ್ ಕೂಡ ಮಾಡ್ಬೋದು. ಸೊ ಮೇಟ್ ಮಾಡೋಕ್ಕೆ ಟ್ರೈ ಮಾಡೋಣ. ಇಲ್ಲ ಡ್ರ್ಯಾಗ್ ಕಂಪೋನೆಂಟ್ ಫಸ್ಟ್ ಮಾಡೋಣ ಅಂತಾರೆ, ಡ್ರ್ಯಾಗ್ ಮಾಡೋಣ ಇದನ್ನು. ಸೊ ಅದು ಓಕೆ ಅಂತ ಕ್ಲಿಕ್ ಮಾಡಿ. ಅಲ್ಲಿ ಕಂಪೋನೆಂಟ್ ನಿಮ್ಗೆ ಕಾಣಿಸ್ತಾ ಇಲ್ವಲ್ಲ, ಅದಕ್ಕೆ ಡೋಂಟ್ ವರಿ, ಅದು ಎಲ್ಲಿದೆ, ಇದು ಕಾಲರ್ ಅಲ್ವಾ. ಸೊ ಇದು ಕಾಲರ್ನ ಕ್ಲಿಕ್ ಮಾಡಿ ನೀವು. ಕಾಲರ್ ಕ್ಲಿಕ್ ಆಗಿದೆಯಲ್ವಾ. ಈಗ ಏನೋಣ, ಇದನ್ನು ಹೇಳ್ಕೊಂಡು ಜಗ್ಗಿ ನೋಡಿ, ಕಾಲರ್ ಆಯ್ತು, ಆಚೆ ಬಂತಲ್ವಾ, ಬಂದಿದೆ. ಈಗ ಏನು ಮಾಡೋಣ, ನಾವು ಇವೆರಡು ಸರ್ಕಲ್ಗಳನ್ನ ನೋಡಿ, ಈ ಸರ್ಕಲ್, ಈ ಒಂದು ಹೋಲು ಮತ್ತು ಈ ಒಂದು ಹೋಲನ್ನ ನಾವು ಮ್ಯಾಚ್ ಮಾಡಿ ಮತ್ತೆ ಆಕ್ಸಿಯಲ್ ಅಲೈನ್ ಮಾಡಬೇಕು. ಅದನ್ನು ಮಾಡೋಣ ನೋಡಿ, ಆಕ್ಸಿಯಲ್ ಅಲೈನ್ ಮಾಡೋಣ. ಇದು ಮತ್ತು ಇದು. ಸೊ ಇವಾಗ ಆಕ್ಸಿಯಲ್ ಅಲೈನ್ ಆಯ್ತಲ್ವಾ. ಸೊ ಈಗ ನಾವೇನು ಮಾಡೋಣ, ಕೂತ್ಕೊಂಡಿದೆಯಲ್ಲ ಕರೆಕ್ಟಾಗಿ, ಹೌದು ಕೂತ್ಕೊಂಡಿದೆ ಕರೆಕ್ಟಾಗಿ. ಈಗ ಅದು ಕಲರು. ಈಗ ಇಲ್ಲಿ ನಾವು ಪಿನ್ನನ್ನು ಹಾಕಬೇಕು. ಸೊ ಅದಕ್ಕೆ ಏನು ಮಾಡೋಣ, ಮತ್ತೆ ಫಿಟ್ ಮಾಡೋಣ. ಇದನ್ನು ಫಿಟ್ ಮಾಡಿ ಈ ಪಿನ್ನು ಇಲ್ಲಿ ಕೂತ್ಕೋಬೇಕು. ಅಂದರೆ ಮತ್ತೆ ಆಕ್ಸಿಯಲ್ ಅಲೈನ್ನೇ ತೊಗೊಳ್ಳೋಣ. ತೊಗೊಂಡು ಈ ಆ್ಯಕ್ಸಿಸ್ಸು ಮತ್ತು ಈ ಆ್ಯಕ್ಸಿಸ್ಸು, ಈ ಆ್ಯಕ್ಸಿಸ್ ಅಲ್ವಾ, ಕ್ಲಿಕ್ ಮಾಡಿ. ನೋಡಿ ಬಂದಿದೆ, ಪಿನ್ನಲ್ಲಿದೆ. ಆದರೆ ಪಿನ್ ಒಳಗಡೆ ಹೋಗ್ಬೇಕಲ್ವಾ, ಅದಕ್ಕೆ ಇದನ್ನು ಸ್ವಲ್ಪ ತಳ್ಳೋಣ. ಒಳಗಡೆ ತಳ್ಳಬೇಕು ಅಂದರೆ ಏನು ಮಾಡಬೇಕು, ನೀವು ಡ್ರ್ಯಾಗ್ ಕಂಪೋನೆಂಟ್ಗೆ ಹೋಗಬೇಕು. ಹೋಗಿ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಏನಿದೆ, ಮೂವ್ ಇದೆ ಎಲ್ಲ ನೋಡ್ಕೊಳ್ಳಿ. ಮೂವ್ ಇದ್ಮೇಲೆ ಅದನ್ನು ಒಳಗಡೆ ಹಿಂಗೆ ಜಗ್ಗಿದ್ರೆ, ಮೌಸ್ ಇಟ್ಕೊಂಡು ಲೆಫ್ಟ್ ಕೀನ ಇಟ್ಕೊಂಡು ಆ ಕಡೆ ನೀವು ಯಾವ ಡೈರೆಕ್ಷನ್ ಬೇಕೋ ಆ ಡೈರೆಕ್ಷನ್ಗೆ ನಿಮ್ಮ ಮೌಸನ್ನ ಮೂವ್ ಮಾಡಿದ್ರೆ ಅದು ಆ ಕಂಪೋನೆಂಟು ಹೋಗುತ್ತೆ. ನೋಡಿ ಇಲ್ಲಿ ಆಚೆ ಬಂದಿದೆಯಾ ಅಂತ. ಇನ್ನೂ ಸ್ವಲ್ಪ ಬರಬೇಕು ಅನಿಸುತ್ತೆ, ನೋಡೋಣ. ಇನ್ನೂ ಸ್ವಲ್ಪ ಈ ಕಡೆ ತೊಗೊಂಬರೋಣ. ಸೊ ಇನ್ನೂ ಸ್ವಲ್ಪ ಬರಬೇಕು. ಸೊ ಅದಕ್ಕೆ ಮತ್ತೆ ಇದನ್ನೇ ಮಾಡೋಣ, ಇನ್ನೂ ಸ್ವಲ್ಪ ಜಕ್ಕಾಗುತ್ತಾ, ಇನ್ನು ಸ್ವಲ್ಪ ಆಚೆ. ಈಗ ಒಳಗಡೆ ತೊಗೊಂಡಿದ್ದೀವಿ, ನೋಡೋಣ ಇಲ್ಲಿ ಬಂದಿದೆಯಾ. ಸೊ ಈಗ ಬಂದಿದೆ. ಈಗ ಮತ್ತೆ ನೀವೇನು ಮಾಡಿ, ಇದನ್ನು ಫಿಟ್ ಮಾಡ್ಕೊಳ್ಳಿ. ನೋಡಿ ಈಗ ನಾವು ನಮ್ಮ ನಕಲ್ ಜಾಯಿಂಟನ್ನು ಅಸೆಂಬಲ್ ಮಾಡಿದ್ದೇವೆ ಸಕ್ಸಸ್ಫುಲ್ ಆಗಿ. ಈ ಥರ ನೀವು ಅಸೆಂಬಲ್ ಮಾಡಬೇಕಾಗತ್ತೆ.